ವಿಶಾಲ ಅವರ ಸೊಸೆ ರಾಗಿಣಿ ಬೆಳಗ್ಗೆ ಬೆಳಗ್ಗೆ ಅವರಿಗೆ ಉಪಹಾರ ನೀಡಿ ಅಡುಗೆ ಮನೆಯ ಕಡೆಗೆ ಹಿಂತಿರುಗುತ್ತಿದ್ದಳು. ಅಷ್ಟರಲ್ಲಿ ಮನೆಯ ಬಾಗಿಲಿನ ಗಂಟೆ ಮೊಳಗಿತು. ರಾಗಿಣಿ ಹೋಗಿ ಬಾಗಿಲು ತೆರೆದಾಗ ಎದುರು ಅವರ ನೆರೆಹೊರೆಯವರಾದ ಶಾರದಾ ಅಕ್ಕ ನಿಂತಿದ್ದರು. ಅವರಿಗೆ ಒಂದು ಅಭ್ಯಾಸ ಇದ್ದಿತು. ಬೆಳಗ್ಗೆ ಬೆಳಗ್ಗೆ 2-3 ಮನೆಗಳಿಗೆ ಹೋಗಿ ಯಾರೊಂದಿಗಾದರೂ ಮಾತನಾಡದೇ ಇದ್ದರೆ ಅವರಿಗೆ ಸಮಾಧಾನವೇ ಆಗುತ್ತಿರಲಿಲ್ಲ. ಅವರು ವಿಶಾಲ ಅವರು ಉಪಹಾರ ಮಾಡುತ್ತಿರುವುದನ್ನು ನೋಡಿ ನಗುತ್ತಾ, ವಾ ವಿಶಾಲಕ್ಕ, ನಿಮ್ಮ ಅದೃಷ್ಟವೇ ಅದೃಷ್ಟ. ನಿಮ್ಮ ಮಗ ಮತ್ತು ಸೊಸೆ ಇಬ್ಬರು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಮ್ಮನ್ನು ಕೇಳಿ ನೋಡಿ, ನಮ್ಮ ಸೊಸೆಗೆ ನಾನು ಉಪಹಾರ ಮಾಡಿದ್ದೇನಾ ಇಲ್ಲವಾ ಅನ್ನುವುದು ನೆನಪಿರುವುದಿಲ್ಲ ಅಂತ ಹೇಳಿದರು. ಅದನ್ನು ಕೇಳಿದ ವಿಶಾಲ ಅವರ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು. ಅವರು ತಮ್ಮ ಸೊಸೆಯ ಕಡೆ ನೋಡುತ್ತಾ, ನನ್ನ ಸೊಸೆ ನಿಜವಾಗಿಯೂ ತುಂಬ ಬುದ್ಧಿವಂತೆ, ನಮ್ಮ ಮನೆಯ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಹೇಳಿದರು. ಅತ್ತೆಯ ಬಾಯಿಂದ ಆ ಮಾತುಗಳನ್ನು ಕೇಳಿದ ಸೊಸೆ ರಾಗಿಣಿಯ ಮುಖದ ಮೇಲೆ ಸಣ್ಣ ನಗು ಮೂಡಿತು. ಅವಳು ತಲೆ ತಗ್ಗಿಸಿ ನಿಂತಳು ಮತ್ತು ಏನೂ ಹೇಳದೆ ಅಡಿಗೆ ಮನೆಯ ಕಡೆಗೆ ಹೋದಳು. ಪೂರ್ತಿ ದಿನ ಕಳೆದ ನಂತರ ಅದೇ ಸಂಜೆ ವಿಶಾಲ ಅವರು ತಮ್ಮ ಕೋಣೆಯಲ್ಲಿ ಕುಳಿತು ದಿನಚರಿ ಬರೆಯುತ್ತಿದ್ದರು. ಆಗ ಮೆಲ್ಲನೆ ಬಾಗಿಲು ತೆರೆಯಿತು. ನೋಡಿದರೆ ಅವರ ಮಗ ವಿಜಯ್ ಮುಗುಳ್ನಗುತ್ತಾ ಒಳಗೆ ಬಂದು, ಅಮ್ಮ, ನೀವು ಕೂಡ ಏನು ಬರುತ್ತಿರುತ್ತೀರೋ ಗೊತ್ತಿಲ್ಲ, ಸ್ವಲ್ಪ ಆರಾಮವಾಗಿ ಸುಮ್ಮನೆ ಕುಳಿತುಕೊಳ್ಳಬಾರದೆ ಅಂತ ಹೇಳಿದನು. ಇದನ್ನು ಕೇಳಿದ ವಿಶಾಲ ಅವರು ಡೈರಿಯನ್ನು ಮುಚ್ಚಿಟ್ಟು, ಅರೆ ಮಗನೇ, ಹೀಗೆ ಬರೆಯುವುದೇ ನನಗೆ ಆರಾಮ ಅನಿಸುತ್ತದೆ ಅಂದರು. ಆಗ ವಿಜಯ್ ತಾಯಿಯ ಹತ್ತಿರ ಬಂದು ಕುಳಿತು ಪ್ರೀತಿಯಿಂದ, ಅಮ್ಮ, ಅಷ್ಟಕ್ಕೂ ನೀವು ಡೈರಿಯಲ್ಲಿ ಏನು ಬರೆಯುತ್ತೀರಿ ಅಂತ ಕೇಳಿದಾಗ ವಿಶಾಲ ಅವರು ನಗುತ್ತಾ, ಸ್ವಲ್ಪ ಹೃದಯದ ಮಾತುಗಳು ಮಗನೇ, ಇದನ್ನು ಬರೆದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಇದೇನು ಎಲ್ಲರಿಗೂ ತೋರಿಸಲಿಕ್ಕೆ ಅಲ್ಲ, ಆದರೆ ನಾನು ಯಾವಾಗ ಇರುವುದಿಲ್ಲವೋ ಆಗ ಈ ನನ್ನ ಡೈರಿ ನನ್ನ ನೆನಪಾಗಿ ಉಳಿಯುತ್ತದೆ ಅಂತ ಹೇಳಿದರು. ಇದನ್ನು ಕೇಳಿದ ವಿಜಯ್ ಸ್ವಲ್ಪ ಭಾವುಕನಾಗಿ, ಅಮ್ಮ, ನೀವು ಇಂತಹ ಮಾತುಗಳನ್ನು ಆಡಬೇಡಿ, ನೀವು ಯಾವತ್ತಿಗೂ ನಮ್ಮೊಂದಿಗೆ ಇರಬೇಕು ಅಂತ ನಾನು ಬಯಸುತ್ತೇನೆ ಅಂತ ಹೇಳಿದನು. ಅದಕ್ಕೆ ವಿಶಾಲ ಅವರು ಮಗನ ಕೈಯನ್ನು ಹಿಡಿದು, ಅರೆ ಹುಚ್ಚ, ತಾಯಿ ಮಗನ ಸಂಬಂಧವು ಉಸಿರಿಗಿಂತಲೂ ಮುಂದೆ ಸಾಗುತ್ತದೆ. ನೀನು ಎಲ್ಲಿ ಇರುತ್ತೀಯೋ ಅಲ್ಲಿಯೇ ನನ್ನನ್ನು ಪಡೆಯುತ್ತೀಯಾ ಅಂತ ಹೇಳಿದರು. ವಿಜಯ್ ತಲೆ ತಗ್ಗಿಸಿದ. ನಂತರ ಅವನು ನಿಧಾನ ಸ್ವರದಲ್ಲಿ, ಅಮ್ಮ, ನಾನು ಈ ಜೀವನದಲ್ಲಿ ಏನಾಗಿರುವೆನೋ ಅದೆಲ್ಲ ನಿಮ್ಮ ಕಾರಣದಿಂದ ಆಗಿದ್ದೇನೆ. ನೀವೇ ನನ್ನ ಅತಿ ದೊಡ್ಡ ಶಕ್ತಿಯಾಗಿದ್ದೀರಿ ಅಂತ ಹೇಳಿದನು. ಹೀಗೆ ಅವರಿಬ್ಬರು ಮಾತನಾಡುವಾಗ ಆ ಕೋಣೆಗೆ ರಾಗಿಣಿ ಬಂದಳು ಮತ್ತು ಅವಳು ವಿಜಯ್ ಕಡೆ ನೋಡುತ್ತಾ ಸ್ವಲ್ಪ ಸಿಟ್ಟಿನಿಂದ, ನಿಮ್ಮ ಮಾತುಕತೆಗಳು ಮುಗಿದಿದ್ದರೆ ನಡೀರಿ, ಬಜಿ ಚಹಾ ತಯಾರಾಗಿದೆ ಅಂತ ಹೇಳಿದಳು. ವಿಜಯ್ ಅವಳ ಕಡೆಗೆ ನೋಡಿದ. ನಂತರ ತನ್ನ ಹಣೆಯನ್ನ ಬಡಿದುಕೊಳ್ಳುತ್ತಾ, ಅಯ್ಯೋ ದೇವ್ರೇ, ಕ್ಷಮಿಸು, ನಾನು ಅಮ್ಮನಿಗೆ ಚಹಾ ಬಜಿ ತಿನ್ನಲಿಕ್ಕೆ ಬರಲು ಹೇಳುವುದನ್ನೇ ಮರೆತು ಬಿಟ್ಟಿದ್ದೆ. ನೀನು ಹೋಗು, ನಾವು ಈಗಲೇ ಬರುತ್ತೇವೆ ಅಂತ ಹೇಳಿದ. ಸೊಸೆ ಅಲ್ಲಿಂದ ಹೋದ ಕೂಡಲೇ ವಿಶಾಲ ಅವರು ನಗುತ್ತಾ ಮಗನೇ, ನೀನು ಕೂಡ ಅದ್ಭುತ ಮಾಡ್ತೀಯಪ್ಪ, ಇಷ್ಟು ಹೊತ್ತಿನಿಂದ ಇಲ್ಲಿಯೇ ಕುಳಿತಿದ್ದೀಯಾ, ಆದರೆ ನನಗೆ ಹೇಳಲೇ ಇಲ್ಲ. ಬೇಗ ಬಾ, ಇಲ್ಲದಿದ್ದರೆ ಸೊಸೆ ಬೇಸರ ಮಾಡಿಕೊಳ್ಳುತ್ತಾಳೆ ಅಂತ ಹೇಳಿದರು. ವಿಜಯ್ ಸಣ್ಣದಾಗಿ ತಲೆ ಆಡಿಸಿದ. ನಂತರ ತಾಯಿ ಮಗ ಇಬ್ಬರೂ ನಗುತ್ತಾ ಹೊರಗಿನ ಅಂಗಳಕ್ಕೆ ಬಂದರು. ಅಷ್ಟರಲ್ಲಿ ರಾಗಿಣಿ ಅವರಿಬ್ಬರಿಗೂ ಚಹಾ ಮತ್ತು ಬಿಸಿ ಬಿಸಿ ಬಜ್ಜಿಗಳನ್ನು ತಂದುಕೊಟ್ಟಳು. ವಿಶಾಲ ಅವರು ಬಿಸಿ ಚಹಾದ ಜೊತೆಗೆ ಬಿಸಿ ಬಜ್ಜಿಯನ್ನು ತಿನ್ನುತ್ತಾ, ಸೊಸೆ, ನಿಜವಾಗಿಯೂ ಬಜ್ಜಿಗಳು ತುಂಬ ರುಚಿಯಾಗಿವೆ, ಮನಸ್ಸು ಖುಷಿಯಾಯಿತು ಅಂತ ಹೇಳಿದರು. ವಿಜಯ್ ಕೂಡ ನಗುತ್ತಾ ತಾಯಿಯ ಕಡೆ ನೋಡಿ, ಹೌದು ಅಮ್ಮ, ನಿಜ ಹೇಳಬೇಕೆಂದರೆ ಇವತ್ತಿನ ಬಜ್ಜಿಗಳು ತುಂಬ ಚೆನ್ನಾಗಿ ಆಗಿವೆ ಅಂದನು. ಅದನ್ನು ಕೇಳಿದ ರಾಗಿಣಿ ಸಣ್ಣದಾಗಿ ನಗುತ್ತಾ, ಸಾಕು ಸಾಕು, ಇನ್ನೂ ಹೆಚ್ಚು ಹೊಗಳಬೇಡಿ. ಹಾಗೆ ಹೇಳಿ ಅವಳು ಮತ್ತೆ ಅಡಿಗೆ ಮನೆಗೆ ಹೋಗಿ ರಾತ್ರಿ ಊಟದ ತಯಾರಿಯಲ್ಲಿ ತೊಡಗಿಕೊಂಡಳು. ಆ ರಾತ್ರಿ ಊಟ ಮುಗಿದ ನಂತರ ವಿಶಾಲ ಅವರು ಟಿವಿಯಲ್ಲಿ ಸುದ್ದಿಗಳನ್ನು ನೋಡುತ್ತಾ ಕುಳಿತಿದ್ದರು. ಅಷ್ಟರಲ್ಲಿ ವಿಜಯ್ ಅವರ ಪಕ್ಕಕ್ಕೆ ಬಂದು ಸೋಫಾದ ಮೇಲೆ ಕುಳಿತು ಸ್ವಲ್ಪ ಬೇಸರದಿಂದ, ಅಮ್ಮ, ನೀವು ಯಾವಾಗಲೂ ಈ ಸುದ್ದಿಗಳನ್ನೇ ಯಾಕೆ ನೋಡುತ್ತೀರಾ? ಎಷ್ಟೋ ಒಳ್ಳೆಯ ಧಾರಾವಾಹಿಗಳು ಬರುತ್ತವೆ, ಅವನ್ನು ನೋಡಬಹುದು ಅಲ್ವಾ ಅಂತ ಹೇಳಿದನು. ಅದಕ್ಕೆ ವಿಶಾಲ ಅವರು ಸಣ್ಣದಾಗಿ ನಗುತ್ತಾ, ಮಗನೇ, ಆ ಧಾರಾವಾಹಿಗಳಲ್ಲಿ ಏನಿದೆ? ಅದೇ ಜಗಳ, ಅದೇ ಕಲಹ. ಅದಕ್ಕಿಂತ ಜಗತ್ತಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಅದರಲ್ಲಿಯೂ ಒಬ್ಬ ಹೆಂಗಸು ಹೊರಗಿನ ಪರಿಸ್ಥಿತಿಗಳ ಬಗ್ಗೆ ತಿಳಿಯದೇ ಇರಬಾರದು ಅಂತ ಹೇಳಿದರು. ಅಷ್ಟರಲ್ಲಿ ರಾಗಿಣಿ ಕೂಡ ಅಲ್ಲಿಗೆ ಬಂದು ಕುಳಿತು, ಅತ್ತೆ, ನಿಮ್ಮಂತಹ ತಿಳುವಳಿಕೆ ಇರುವ ತಾಯಿ ಎಲ್ಲರಿಗೂ ಸಿಗುವುದಿಲ್ಲ. ನೀವು ಈ ಮನೆಯನ್ನು ಮಾತ್ರವಲ್ಲ, ನಮ್ಮ ಜೀವನವನ್ನು ಚೆನ್ನಾಗಿ ನಿಭಾಯಿಸುತ್ತಿದ್ದೀರಿ ಅಂತ ಹೇಳಿದಳು. ವಿಶಾಲ ಅವರ ಕಣ್ಣಲ್ಲಿ ಸಂತೋಷದ ಹೊಳಪು ಮೂಡಿತು. ಅವರು ಸೊಸೆಯ ಕೈ ಮೇಲೆ ತಮ್ಮ ಕೈ ಇಟ್ಟು, ಸೊಸೆ, ನಿನ್ನಂತಹ ಸಂಸ್ಕಾರವಂತ ಸೊಸೆ ಸಿಕ್ಕಿರುವುದೇ ನನ್ನ ಜೀವನದ ದೊಡ್ಡ ಅದೃಷ್ಟ ಅಂತ ಹೇಳಿದರು. ಆಗ ವಿಜಯ್ ತಾಯಿಯ ಭುಜದ ಮೇಲೆ ಕೈ ಇಟ್ಟು, ಅಮ್ಮ, ನೀವು ಜೀವನ ಪೂರ್ತಿ ನಮಗಾಗಿ ತುಂಬಾ ತ್ಯಾಗ ಮಾಡಿದ್ದೀರಿ. ಈಗ ನಿಮ್ಮ ಪ್ರತಿಯೊಂದು ಕನಸನ್ನು ನನಸಾಗಿಸುವ ಸರದಿ ನಮ್ಮದು
ಅಂತ ಹೇಳಿದನು. ವಿಶಾಲ ಅವರು ನಗುತ್ತಿದ್ದರು. ಅವರ ಮನಸ್ಸಿನಲ್ಲಿ ಒಂದೇ ಮಾತು ಪ್ರತಿಧ್ವನಿಸುತ್ತಿತ್ತು, ನನ್ನ ಮಗ ಮತ್ತು ಸೊಸೆ ನನ್ನನ್ನು ನಿಜವಾಗಿಯೂ ತುಂಬ ಪ್ರೀತಿಸುತ್ತಾರೆ ಅಂತ. ಆದರೆ ನಿಜವಾದ ಸತ್ಯ ಏನು ಎಂಬುದು ವಿಶಾಲ ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ವಿಶಾಲ ಅವರು ಎದ್ದು ತಮ್ಮ ಕೋಣೆಗೆ ಮಲಗಲು ಹೋದರು. ಇತ್ತ ವಿಜಯ್ ಮತ್ತು ರಾಗಿಣಿ ಕೂಡ ತಮ್ಮ ಕೋಣೆಗೆ ಹೋದರು. ಕೋಣೆಯೊಳಗೆ ಹೋಗುತ್ತಿದ್ದಂತೆಯೇ ರಾಗಿಣಿ ನಿಧಾನವಾದ ಧ್ವನಿಯಲ್ಲಿ, ವಿಜಯ್, ಈಗ ಸಮಯ ಬಂದಿದೆ ಎಂದು ನಿಮಗೆ ಅನಿಸುತ್ತಿಲ್ಲವೇ ಅಂತ ಕೇಳಿದಳು. ಅದನ್ನು ಕೇಳಿದ ವಿಜಯ್ ತನ್ನ ಮೊಬೈಲನ್ನು ಕೆಳಗೆ ಇಟ್ಟನು. ಅವನ ಕಣ್ಣಲ್ಲಿ ಹಿಂಜರಿಕೆ ಮತ್ತು ಗೊಂದಲ ಎರಡೂ ಕಾಣುತ್ತಿತ್ತು. ಆಗ ಅವನು, ರಾಗಿಣಿ, ನೀನು ಯಾವಾಗಲೂ ಇಷ್ಟು ಆತುರ ಏಕೆ ಮಾಡುತ್ತೀಯ? ವಿಷಯ ಅಮ್ಮನದ್ದು, ಅದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದನು. ಅದಕ್ಕೆ ರಾಗಿಣಿ ಸ್ವಲ್ಪ ಕಹಿಯಾದ ಧ್ವನಿಯಲ್ಲಿ, ಸುಲಭ ಅಂಥದ್ದು ಯಾವತ್ತೂ ಇರುವುದಿಲ್ಲ ವಿಜಯ್. ಆದರೆ ಈಗಲೇ ಯೋಚಿಸದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಮ್ಮ ಭವಿಷ್ಯ, ನಮ್ಮ ಜೀವನದ ಬಗ್ಗೆ ಯೋಚಿಸಿ ಅಂತ ಹೇಳಿದಳು. ವಿಜಯ್ ದೀರ್ಘ ನಿಟ್ಟುಸಿರು ಬಿಟ್ಟನು. ಅವನ ಮುಖದಲ್ಲಿ ಗೊಂದಲ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಗ ಅವನು, ನೋಡು ರಾಗಿಣಿ, ನಾನು ಅಮ್ಮನಿಗೆ ಯಾವುದೇ ನೋವು ಕೊಡಲು ಬಯಸುವುದಿಲ್ಲ. ಎಲ್ಲವೂ ಸರಿಯಾದ ರೀತಿಯಲ್ಲಿ ನಡೆಯಲಿ, ಅಷ್ಟೇ ನನ್ನ ಆಸೆ ಅಂತ ಹೇಳಿದನು. ಅದಕ್ಕೆ ರಾಗಿಣಿಯು, ವಿಜಯ್, ಕೆಲವೊಮ್ಮೆ ಭಾವನೆಗಳ ಮೇಲೆ ಸುಳ್ಳಿನ ಪರದೆಯನ್ನು ಹಾಕಬೇಕಾಗುತ್ತದೆ. ನಾವು ಅಮ್ಮನ ಪ್ರೀತಿ ಮತ್ತು ನಂಬಿಕೆಯಲ್ಲೇ ಬಂಧಿತರಾಗಿ ಇದ್ದರೆ ನಮ್ಮ ಭವಿಷ್ಯವನ್ನು ಹೇಗೆ ಕಟ್ಟಿಕೊಳ್ಳುತ್ತೇವೆ ಅಂತ ಹೇಳಿದಳು. ವಿಜಯ್ ಮೌನವಾಗಿದ್ದನು. ಅವನ ಕಣ್ಣಲ್ಲಿ ನಡೆಯುತ್ತಿದ್ದ ಸಂಘರ್ಷ ಸ್ಪಷ್ಟವಾಗಿ ಕಾಣುತ್ತಿತ್ತು. ಒಂದು ಕಡೆ ತಾಯಿಯ ಮೇಲಿನ ಅಚಲ ನಂಬಿಕೆ, ಮತ್ತೊಂದು ಕಡೆ ಹೆಂಡತಿಯ ಮಾತಿನ ಒತ್ತಡ. ಅಷ್ಟರಲ್ಲಿ ಹೊರಗಿನಿಂದ ಏನೋ ಬಿದ್ದ ಶಬ್ದ ಕೇಳಿಸಿತು. ಇಬ್ಬರು ಬೆಚ್ಚಿಬಿದ್ದು ಮೌನರಾದರು. ರಾಗಿಣಿಯ ಮುಖ ಬೆಳ್ಳಗಾಯಿತು. ಎಲ್ಲಿ ಅತ್ತೆ ನಮ್ಮ ಮಾತುಗಳನ್ನು ಕೇಳಿಬಿಟ್ಟರು ಎಂಬ ಆತಂಕ ಅವಳಲ್ಲಿ ಕಾಡಿತು. ವಿಜಯ್ ತಕ್ಷಣ ಎದ್ದು ಬಾಗಿಲು ತೆರೆದು ನೋಡಿದನು. ಕಿಟಕಿಯ ಮೇಲೆ ಇಟ್ಟಿದ್ದ ಒಂದು ತಟ್ಟೆ ಗಾಳಿಗೆ ಕೆಳಗೆ ಬಿದ್ದಿತು. ಅದನ್ನು ನೋಡಿ ಅವನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಬಾಗಿಲು ಮುಚ್ಚಿದನು. ಏನೂ ಆಗಿಲ್ಲ, ಈಗ ಮಲಗೋಣ ಎಂದು ಹೇಳುತ್ತಾ ವಿಜಯ್ ಬಂದು ಹಾಸಿಗೆಯ ಮೇಲೆ ಮಲಗಿದನು. ಇಬ್ಬರು ಮಲಗಿದರು. ಮರುದಿನ ಬೆಳಗ್ಗೆ ಸುಮಾರು 6 ಗಂಟೆಯಾಗಿತ್ತು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮನೆಯ ಬಾಗಿಲಿನ ಗಂಟೆ ಮೊಳಗಿತು. ವಿಶಾಲ ಅವರ ನಿದ್ದೆ ಕಳಚಿತು. ಅವರ ಮನಸ್ಸಿನಲ್ಲಿ ಇಷ್ಟು ಬೆಳಗ್ಗೆ ಯಾರು ಬಂದಿರಬಹುದು ಎಂದು ಯೋಚಿಸುತ್ತಾ ಕೋಣೆಯಿಂದ ಹೊರಗೆ ಬರುತ್ತಾ ಮಗನನ್ನ ಕರೆದರು. ವಿಜಯ್, ಮಗನೇ, ಬಾಗಿಲಿನ ಗಂಟೆ ಹೊಡೆಯುತ್ತಿದೆ ಅಂತ ತಾಯಿಯ ಧ್ವನಿ ಕೇಳಿದ ತಕ್ಷಣ ವಿಜಯ್ ಎದ್ದು, ಹೌದು ಅಮ್ಮ, ನಾನು ನೋಡುತ್ತೇನೆ ಎಂದು ಹೇಳುತ್ತಾ ಬಾಗಿಲಿನ ಕಡೆ ಹೋದನು. ಬಾಗಿಲು ತೆರೆದ ತಕ್ಷಣ ಎದುರಿಗೆ ನೆರೆಹೊರೆಯ ಶಾಂತಕ್ಕ ನಿಂತಿದ್ದರು. ಅವರ ಕೂದಲು ಚೆಲ್ಲಾಪಿಲ್ಲಿಯಾಗಿತ್ತು. ಮುಖ ಕಣ್ಣೀರಿನಿಂದ ತುಂಬಿತ್ತು. ಕೈಗಳು ನಡುಗುತ್ತಿದ್ದವು. ಅವರನ್ನು ಆ ಸ್ಥಿತಿಯಲ್ಲಿ ನೋಡಿದ ವಿಜಯ್ ಗಾಬರಿಯಾಗಿ, ಚಿಕ್ಕಮ್ಮ, ಇಷ್ಟು ಬೆಳಿಗ್ಗೆ ಏನಾಯಿತು ಅಂತ ಕೇಳಿದನು. ಅದನ್ನು ಕೇಳಿದ ಶಾಂತಕ ಅವರು ಜೋರಾಗಿ ಅಳುತ್ತಾ, ಮಗನೇ, ನನ್ನ ಮಗ ಮತ್ತು ಸೊಸೆ ನನ್ನನ್ನೇ ಮನೆಯಿಂದ ಹೊರಹಾಕಿದ್ದಾರೆ. ಈಗ ನಾನು ಎಲ್ಲಿಗೆ ಹೋಗಲಿ ಅಂದರು. ಅಷ್ಟರಲ್ಲಿ ವಿಶಾಲ ಅವರು ಕೂಡ ಬಾಗಿಲಿನ ಬಳಿಗೆ ಬಂದರು. ಅವರ ಕಣ್ಣಲ್ಲಿ ಆಶ್ಚರ್ಯ ಮತ್ತು ನೋವು ತುಂಬಿಕೊಂಡಿತ್ತು. ಅಯ್ಯೋ ದೇವರೇ, ಶಾಂತಮ್ಮ, ಏನು ಹೇಳುತ್ತಿದ್ದೀಯಾ? ಸ್ವಂತ ಮಕ್ಕಳೇ ತಮ್ಮ ತಾಯಿಯನ್ನು ಮನೆಯಿಂದ ಹೊರ ಹಾಕಿದರಾ ಅಂತ ವಿಶಾಲ ಅವರು ಕೇಳಿದಾಗ ಶಾಂತಕ ಅವರು ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡು ಅಳುತ್ತಾ, ಹೌದು ಅಕ್ಕ, ನಾನು ಪ್ರೀತಿಯಿಂದ ಸಾಕಿದ ಮಗ, ಮಗಳಂತೆ ನೋಡಿಕೊಂಡ ಸೊಸೆ ಇವತ್ತು ಈ ಮನೆ ತಮ್ಮದು, ನನಗೆ ಇಲ್ಲಿ ಜಾಗ ಇಲ್ಲ ಎಂದು ಹೇಳುತ್ತಿದ್ದಾರೆ ಅಂತ ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆ ಮನೆಯೊಳಗೆ ಮೌನ ಆವರಿಸಿತು. ವಿಜಯ್ ತಕ್ಷಣ ಅವರಿಗೆ ಆಸರೆ ನೀಡಿ ಒಳಗೆ ಕರೆದುಕೊಂಡು ಬಂದು ಕುಳ್ಳಿರಿಸಿದನು. ವಿಶಾಲ ಅವರ ಹೃದಯ ನಡುಗಿತು. ಅವರ ಕಣ್ಣಲ್ಲಿ ಚಿಂತೆ ಮತ್ತು ಆಶ್ಚರ್ಯ ಎರಡೂ ತುಂಬಿದ್ದವು. ಅವರು ನಿಧಾನವಾಗಿ ಶಾಂತಕ್ಕ ಅವರ ಪಕ್ಕದಲ್ಲಿ ಕುಳಿತು, ಶಾಂತಮ್ಮ, ನಿಮ್ಮ ಮಗ ಮತ್ತು ಸೊಸೆ ತುಂಬ ಒಳ್ಳೆಯವರಲ್ಲವೇ? ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಹಾಗಿದ್ದರೆ ಹಠಾತ್ತನೆ ಏನಾಯಿತು ಅಂತ ಕೇಳಿದರು. ಅದಕ್ಕೆ ಶಾಂತಕ ಅವರು ಕಣ್ಣೀರು ಒರೆಸಿಕೊಳ್ಳುತ್ತಾ, ವಿಶಾಲಕ್ಕ, ನನ್ನ ಗಂಡ ಬದುಕಿದ್ದವರೆಗೂ ಎಲ್ಲವೂ ಚೆನ್ನಾಗಿತ್ತು. ನನ್ನ ಮಗ ಯಾವಾಗಲೂ, ಅಮ್ಮ, ನೀವು ನಮ್ಮ ಮನೆಯ ಲಕ್ಷ್ಮಿ, ನೀವು ಇಲ್ಲದಿದ್ದರೆ ಈ ಮನೆ ಬರಿದಾಗಿ ಬಿಡುತ್ತದೆ ಎಂದು ಹೇಳುತ್ತಿದ್ದ. ನನ್ನ ಸೊಸೆಯು ನನ್ನ ಕಾಲಿಗೆ ಎಣ್ಣೆ ಹಚ್ಚಿ ಸಮಯಕ್ಕೆ ಸರಿಯಾಗಿ ಊಟ ಕೊಡುತ್ತಿದ್ದಳು. ಅವಳು ನನ್ನ ಸೊಸೆಯಲ್ಲ, ನನ್ನ ಮಗಳೇ ಎಂದು ನಾನು ಭಾವಿಸಿದ್ದೆ. ಆದರೆ ನನ್ನ ಗಂಡ ನನ್ನನ್ನು ಒಬ್ಬಳನ್ನಾಗಿ ಬಿಟ್ಟು ಹೋದ ನಂತರ ಮಗ ಮತ್ತು ಸೊಸೆ ಇಬ್ಬರೂ ಸಂಪೂರ್ಣ ಬದಲಾಗಿ ಬಿಟ್ಟರು. ಸೊಸೆ, ಈ ಮನೆ ಈಗ ನನ್ನದು, ನಾನು ನನ್ನ ಇಷ್ಟದಂತೆ ಬದುಕಬೇಕು ಎಂದು ಹೇಳಲು ಆರಂಭಿಸಿದಳು. ನನ್ನ ಮಗ ಮೌನವಾಗಿ ಅವಳ ಮಾತುಗಳನ್ನು ಕೇಳುತ್ತಾ ಅವಳಿಗೆ ಸಮ್ಮತಿಸುತ್ತಾ ಹೋದ. ನಿನ್ನೆ ರಾತ್ರಿ ಇಬ್ಬರು ಸ್ಪಷ್ಟವಾಗಿ, ನೀವು ಇನ್ನೂ ಬೇರೆ ಎಲ್ಲಾದರೂ ಹೋಗಿಯಿರಿ, ನಮಗೆ ನಮ್ಮ ರೀತಿಯಲ್ಲಿ ಬದುಕಬೇಕು ಅಂತ ಹೇಳಿದರು. ಇದನ್ನು ಕೇಳಿದ ವಿಶಾಲ ಅವರ ಹೃದಯವೇ ನಡುಗಿತು. ಅವರ ಗಂಟಲು ಬಿಗಿಯಾಯಿತು. ಅವರು ನೋವಿನ ಧ್ವನಿಯಲ್ಲಿ ಹೇಳಿದರು, ದೇವರೇ, ಮಕ್ಕಳು ಇಷ್ಟು ಕರುಣೆ ಇಲ್ಲದವರಾಗಲು ಹೇಗೆ ಸಾಧ್ಯ ಅಂತ. ಅಷ್ಟರಲ್ಲಿ ವಿಜಯ್ ಮುಂದೆ ಬಂದು ವಿಶಾಲ ಅವರ ಕೈ ಹಿಡಿದು, ಶಾಂತಕ್ಕ ಚಿಕ್ಕಮ್ಮಳಿಗೆ,
ಚಿಕ್ಕಮ್ಮ, ನೀವು ಒಬ್ಬಂಟಿಯಲ್ಲ, ನಾವು ಇರುವವರೆಗೂ ನಿಮಗೆ ಯಾವುದೇ ಕೊರತೆ ಆಗಲು ಬಿಡುವುದಿಲ್ಲ ಅಂತ ಹೇಳಿದನು. ವಿಜಯ್ ಹೀಗೆ ಹೇಳುತ್ತಿದ್ದಂತೆಯೇ ರಾಗಿಣಿ ಮೌನವಾಗಿ ಅವನತ್ತ ಕೋಪದಿಂದ ನೋಡಿದಳು. ಅವಳ ಕಣ್ಣಲ್ಲಿ ಒಂದು ಹೇಳಲಾಗದ ಪ್ರಶ್ನೆ ಇದ್ದಿತು. ನಿಜವಾಗಿಯೂ ಇವರನ್ನ ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳುವ ಯೋಚನೆಯಲ್ಲಿದ್ದಾರಾ ಅಂತ. ಅವಳ ಮೌನದೊಳಗಿನ ಭಾವನೆಯನ್ನ ವಿಜಯ್ ಅರ್ಥ ಮಾಡಿಕೊಂಡರೂ ಅದನ್ನ ಗಮನಿಸದಂತೆ ನಟಿಸಿದನು. ಅವನು ಶಾಂತಿ ಚಿಕ್ಕಮ್ಮಳಿಗೆ ಒಂದು ಲೋಟ ನೀರು ಕೊಟ್ಟು, ಚಿಕ್ಕಮ್ಮ, ಎಲ್ಲವೂ ಸರಿಯಾಗುತ್ತದೆ, ನೀವು ಚಿಂತಿಸಬೇಡಿ ಎಂದು ಸಮಾಧಾನಪಡಿಸಿದನು. ಆಗ ವಿಶಾಲ ಅವರು ಮಗನ ಕಡೆ ನೋಡಿದರು. ಅವರ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಕಾಣಿಸಿತು. ನಂತರ ಅವರು ಶಾಂತಕ್ಕ ಅವರ ಕೈ ಹಿಡಿದು, ಶಾಂತಮ್ಮ, ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನನ್ನ ಜೊತೆಯಲ್ಲೇ ಇರಬಹುದು ಅಂತ ಹೇಳಿದರು. ಅದಕ್ಕೆ ಶಾಂತಕ್ಕ ಅವರು ತಲೆ ಆಡಿಸುತ್ತಾ, ಬೇಡ ವಿಶಾಲಕ್ಕ, ನಾನು ನಿನಗೆ ಹೊರೆಯಾಗಲು ಇಷ್ಟಪಡುವುದಿಲ್ಲ. ನಾನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಹೋಗುತ್ತೇನೆ, ಉಳಿದ ಜೀವನವನ್ನು ಅಲ್ಲಿಯೇ ಕಳೆಯುತ್ತೇನೆ ಎಂದು ಹೇಳುತ್ತಲೇ ಅವರ ಕಣ್ಣಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯತೊಡಗಿತು. ಸ್ವಲ್ಪ ಹೊತ್ತಿನ ನಂತರ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಂಡು ಶಾಂತಕ್ಕ ಅವರು, ವಿಶಾಲಕ್ಕ, ಇಂದು ನನ್ನ ನೋವನ್ನು ನೋಡಿ ನಿನಗೂ ದುಃಖವಾಗುತ್ತಿದೆ. ಆದರೆ ಒಂದು ಮಾತನ್ನ ಮಾತ್ರ ಯಾವತ್ತೂ ನೆನಪಿಟ್ಟುಕೋ, ಮಗ ಎಷ್ಟೇ ಪ್ರೀತಿಯವನಾಗಿದ್ದರೂ ಅವನ ಮೇಲೆ ಕಣ್ಣು ಮುಚ್ಚಿ ಎಂದಿಗೂ ಸಂಪೂರ್ಣ ನಂಬಿಕೆ ಇಡಬೇಡ. ಏಕೆಂದರೆ ಕಾಲ ಬದಲಾದಾಗ ಮಗನು ಬದಲಾಗಬಹುದು ಅಂತ ಹೇಳಿದರು. ಶಾಂತಕ ಅವರ ಮಾತುಗಳನ್ನು ಕೇಳಿ ವಿಶಾಲ ಅವರು ಒಂದು ಕ್ಷಣ ಮೌನವಾಗಿ ನಿಂತರು. ಅವರ ಕಣ್ಣುಗಳು ತೆವಗೊಂಡವು. ಆದರೆ ತುಟಿಗಳ ಮೇಲೆ ಸಣ್ಣ ನಗುವನ್ನು ತಂದು ಅವರು, ಶಾಂತಮ್ಮ, ನನ್ನ ವಿಜಯ್ ಹಾಗಲ್ಲ, ಅವನು ನನ್ನ ಉಸಿರಿನಂತವನು. ನಾನು ಬದುಕಿರುವವರೆಗೂ ಅವನು ನನ್ನ ಜೊತೆಗೆ ಇರುತ್ತಾನೆ ಅಂತ ಹೇಳಿದರು. ಅದನ್ನು ಕೇಳಿದ ಶಾಂತಕ ಅವರು ದೀರ್ಘ ನಿಟ್ಟುಸಿರು ಬಿಟ್ಟು ವಿಶಾಲ ಅವರ ಕಡೆ ನೋಡಿದರು. ಏನೋ ಹೇಳಬೇಕೆಂದು ಅನಿಸಿದರೂ ಏನನ್ನೂ ಹೇಳಲಿಲ್ಲ. ನಂತರ ನಿಧಾನವಾಗಿ ಎದ್ದು ಬಾಗಿಲಿನ ಕಡೆ ನಡೆದರು. ವಿಶಾಲ ಅವರು ಅವರನ್ನ ಮನೆಯ ಹೊರಗಡೆಯವರೆಗೂ ಬಿಟ್ಟು ಬಂದರು. ಅವರು ಹೋದ ನಂತರ ಮನೆಯೊಳಗೆ ಮತ್ತೆ ಮೌನ ಆವರಿಸಿತು. ಕಿಟಕಿಯ ಪಕ್ಕದಲ್ಲಿ ಕುಳಿತಿದ್ದ ವಿಶಾಲ ಅವರ ಮನಸ್ಸಿನಲ್ಲಿ ಶಾಂತಿ ಹೇಳಿದ ಮಾತುಗಳು ಮತ್ತೆ ಮತ್ತೆ ಕೇಳಿಸುತ್ತಿದ್ದವು. ಸ್ವಂತ ಮಕ್ಕಳ ಮೇಲೆ ಕಣ್ಣು ಮುಚ್ಚಿ ಎಂದಿಗೂ ಸಂಪೂರ್ಣ ನಂಬಿಕೆ ಇಡಬೇಡ. ಕಾಲ ಬದಲಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆ ಮಾತುಗಳು ಬಾಣದಂತೆ ಅವರ ಹೃದಯಕ್ಕೆ ಚುಚ್ಚುತ್ತಿದ್ದವು. ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ ಮೂಡಿತು. ಒಂದು ವೇಳೆ ನನ್ನ ಜೀವನದಲ್ಲಿಯೂ ಹೀಗಾದರೆ? ಈ ಆಲೋಚನೆ ಬಂದ ತಕ್ಷಣವೇ ಅವರ ಕಣ್ಣುಗಳು ತೆವಗೊಂಡವು. ಆದರೆ ಮರುಕ್ಷಣವೇ ಅವರು ತಲೆ ಅಲ್ಲಾಡಿಸಿಕೊಂಡು ತಮ್ಮನ್ನೇ ತಾವು ಸಮಾಧಾನಪಡಿಸಿಕೊಂಡರು. ಇಲ್ಲ ಇಲ್ಲ, ನಾನು ಏನೇನೋ ಅರ್ಥವಿಲ್ಲದ ವಿಚಾರಗಳನ್ನು ಯೋಚಿಸುತ್ತಿದ್ದೇನೆ. ನನ್ನ ವಿಜಯ್ ಇನ್ನು ಬಾಲ್ಯದಂತೆ ನನ್ನ ಮಡಿಲಲ್ಲಿ ತಲೆ ಇಟ್ಟು ಮಾತನಾಡುತ್ತಾನೆ. ರಾಗಿಣಿ ಕೂಡ ನನ್ನನ್ನು ಅಮ್ಮ ಎಂದು ಕರೆಯುತ್ತಾಳೆ, ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ, ನನ್ನ ಪ್ರತಿಯೊಂದು ಸಣ್ಣ ದೊಡ್ಡ ಅಗತ್ಯವನ್ನ ಗಮನಿಸುತ್ತಾಳೆ. ಇಲ್ಲ, ನನ್ನ ಮಗ ಮತ್ತು ಸೊಸೆ ಎಂದಿಗೂ ಹೀಗೆ ಮಾಡುವುದಿಲ್ಲ ಅಂತ ಅವರು ದೀರ್ಘ ನುಟ್ಟಿಸಿರು ಬಿಟ್ಟರು. ತುಟಿಗಳ ಮೇಲೆ ಸಣ್ಣ ನಗು ಇದ್ದಿತು. ತಮ್ಮನ್ನೇ ತಾವು ಧೈರ್ಯಪಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದರು. ರಾತ್ರಿ ಆಯಿತು. ರಾಗಿಣಿ ಮತ್ತೊಮ್ಮೆ ವಿಜಯ್ಗೆ, ಹಾಗಾದರೆ ಏನು ತೀರ್ಮಾನ ಮಾಡಿದ್ದೀರಿ ಅಂತ ಕೇಳಿದಳು. ವಿಜಯ್ ಸ್ವಲ್ಪ ಹೊತ್ತು ಮೌನವಾಗಿದ್ದನು. ಅವನ ಕಣ್ಣ ಮುಂದೆ ತನ್ನ ತಾಯಿಯ ಮುಖ ಮೂಡಿತು. ಅವನನ್ನ ಹೆತ್ತು ಬೆಳೆಸಿ ತನ್ನ ಸುಖ ದುಃಖಗಳನ್ನೆಲ್ಲ ಮರೆತು ಅವನಿಗಾಗಿ ಬದುಕಿದ ಆ ತಾಯಿ ನೆನಪಾದಳು. ಅಷ್ಟರಲ್ಲಿ ರಾಗಿಣಿಯ ಮಾತುಗಳು ಮತ್ತೆ ಅವನ ಕಿವಿಯಲ್ಲಿ ಕೇಳಿಸಿದವು. ಅವಳು ಹೇಳಿದಳು, ವಿಜಯ್, ನಿಮ್ಮ ಅಮ್ಮ ನಿಮಗೆ ಎಷ್ಟು ಮುಖ್ಯವೋ ನನಗೆ ಗೊತ್ತಿದೆ. ನನಗೂ ಅವರು ಗೌರವನೀಯರು. ಆದರೆ ನಾವು ಯಾವಾಗಲೂ ಈ ಜವಾಬ್ದಾರಿಗಳಲ್ಲೇ ಸಿಕ್ಕಿಕೊಂಡಿದ್ದರೆ ನಮ್ಮ ಕನಸುಗಳನ್ನು ಯಾವಾಗ ನನಸಾಗಿಸಿಕೊಳ್ಳುತ್ತೇವೆ ಅಂತ ಕೋಣೆಯೊಳಗೆ ಮತ್ತೆ ಮೌನ ಆವರಿಸಿತು. ವಿಜಯ್ ಕಣ್ಣು ಮುಚ್ಚಿಕೊಂಡನು. ಅವನ ಉಸಿರಾಟ ಭಾರವಾಯಿತು. ಒಂದು ಕಡೆ ತಾಯಿಯ ಅಚಲ ಪ್ರೀತಿ, ಮತ್ತೊಂದು ಕಡೆ ಹೆಂಡತಿಯ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಒತ್ತಡ. ಈ ಎರಡರ ನಡುವೆ ಅವನ ಮನಸ್ಸು ತೊಳಲಾಡತೊಡಗಿತು. ಅಷ್ಟರಲ್ಲಿ ರಾಗಿಣಿ ಅವನ ಕೈ ಹಿಡಿದು, ವಿಜಯ್, ನೀವು ನನ್ನ ಜೊತೆಯಲ್ಲಿದ್ದರೆ ಸಾಕು, ಉಳಿದಿದ್ದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದಳು. ವಿಜಯ್ ಅವಳ ಕಡೆ ನೋಡಿದನು. ಆದರೆ ಏನೂ ಉತ್ತರಿಸಲಿಲ್ಲ. ಅವನು ದೀರ್ಘ ನಿಟ್ಟುಸಿರು ಬಿಟ್ಟು ತಲೆಯನ್ನ ದಿಂಬಿನ ಮೇಲೆ ಇಟ್ಟು ಮಲಗಿದನು. ಮರುದಿನ ಬೆಳಗ್ಗೆ ವಿಶಾಲ ಅವರು ಎಂದಿನಂತೆಯೇ ಮನೆಯ ಮುಂಭಾಗದ ಗಿಡಗಳಿಗೆ ನೀರು ಹಾಕುತ್ತಿದ್ದರು. ಅಷ್ಟರಲ್ಲಿ ಹಿಂದಿನಿಂದ ವಿಜಯ್ ಬಂದು ವಿಶಾಲ ಅವರ ಪಕ್ಕದಲ್ಲಿ ನಿಂತು ನಿಧಾನ ಧ್ವನಿಯಲ್ಲಿ, ಅಮ್ಮ, ನಿಮ್ಮ ಜೊತೆ ನನಗೆ ಒಂದು ವಿಷಯ ಮಾತನಾಡಬೇಕಿತ್ತು ಅಂತ ಹೇಳಿದರು. ವಿಶಾಲ ಅವರು ನಗುತ್ತಾ, ಹೇಳು ಮಗನೇ, ಏನು ವಿಷಯ ಅಂದರು. ವಿಜಯ್ ಒಂದು ಕ್ಷಣ ಮೌನವಾಗಿದ್ದನು. ಮುಂದಿನ ಮಾತುಗಳನ್ನು ಅವನು ಹುಡುಕುತ್ತಿರುವಂತೆ ಕಾಣುತ್ತಿತ್ತು. ನಂತರ ಅವನು ನಿಧಾನ ಧ್ವನಿಯಲ್ಲಿ, ಅಮ್ಮ, ನನ್ನ ಸ್ನೇಹಿತ ಮನೋಜ್ ಇದ್ದಾನೆ. ಅವನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ. ಯಾವ ಕ್ಷಣದಲ್ಲಾದರೂ ಮಗುವಾಗಬಹುದು. ಅವನ ತಾಯಿಯೂ ಇಲ್ಲ. ಅದರಿಂದ ಅವರಿಗೆ ತುಂಬ ಕಷ್ಟವಾಗುತ್ತಿದೆ. ನೀವು ಕೆಲವು ದಿನ ಅವರ ಮನೆಗೆ ಹೋಗಿ ಅವರಿಗೆ ಸಹಾಯ ಮಾಡಿದರೆ ಹೇಗಿರುತ್ತದೆ ಎಂದು ಯೋಚಿಸುತ್ತಿದ್ದೆ ಅಂತ ಹೇಳಿದನು. ಇದನ್ನು ಕೇಳಿದ ವಿಶಾಲ ಅವರು ಒಂದು ಕ್ಷಣ ನಿಂತು ಆಶ್ಚರ್ಯದಿಂದ ಮಗನ ಕಡೆ ನೋಡುತ್ತಾ, ಆದರೆ ಮಗನೇ, ನಾನು ಅಂತ ಅವರು ಮಾತು ಮುಗಿಸುವ ಮೊದಲೇ ಹಿಂದಿನಿಂದ ರಾಗಿಣಿಯು ಅಲ್ಲಿಗೆ ಬಂದು ನಗುತ್ತಾ, ಅತ್ತೆ, ನೀವು ಅಲ್ಲಿ ಹೋದರೆ ಅವರಿಗೆ ತುಂಬ ದೊಡ್ಡ ಆಸರೆ ಆಗುತ್ತೀರಿ. ಇತರರಿಗೆ ಸಹಾಯ ಮಾಡುವುದು ನಿಮ್ಮ ಸ್ವಭಾವವೇ ಅಲ್ಲವೇ ಅಂತ ಹೇಳಿದಳು.
ವಿಶಾಲ ಅವರು ಅವಳ ಕಡೆ ನೋಡಿ ಸಣ್ಣದಾಗಿ ನಗುತ್ತಾ, ಹೌದು ಸೊಸೆ, ನನಗೂ ಹಾಗೆ ಅನಿಸಿತು. ನಾನು ಹೋಗುವುದರಿಂದ ಯಾರಿಗಾದರೂ ಒಳ್ಳೆಯದಾಗುವುದಾದರೆ ಏಕೆ ಹೋಗಬಾರದು ಅಂತ ಹೇಳಿದರು. ರಾಗಿಣಿ ತಕ್ಷಣ, ಹಾಗಾದರೆ ಸರಿಯತ್ತೆ, ನಿಮ್ಮ ಅಗತ್ಯದ ಸಾಮಾನುಗಳನ್ನು ನಾನು ಸಿದ್ಧ ಮಾಡಿಕೊಳ್ಳುತ್ತೇನೆ. ಇಲ್ಲಿನ ಬಗ್ಗೆ ನೀವು ಸ್ವಲ್ಪವೂ ಚಿಂತಿಸಬೇಡಿ ಅಂತ ಹೇಳಿದಳು. ಇದನ್ನು ಕೇಳಿದ ವಿಜಯ್ ನೆಮ್ಮದಿಯ ನಿಟ್ಟುಸಿರು ಬಿಟ್ಟನು. ತಾಯಿ ಒಪ್ಪಿಕೊಳ್ಳುವುದು ಅವನಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ರಾಗಿಣಿಯ ಮಾತುಗಳಿಂದ ಎಲ್ಲವೂ ಸುಲಭವಾಗಿ ಆಗಿಬಿಟ್ಟಿತು. ಅಷ್ಟರಲ್ಲಿ ವಿಶಾಲ ಅವರು ತಮ್ಮ ಮಗ ಮತ್ತು ಸೊಸೆಯ ಕಡೆ ನೋಡಿದರು. ಅವರ ಕಣ್ಣಲ್ಲಿ ಮಗ ಸೊಸೆಯ ಮೇಲಿನ ಪ್ರೀತಿ ಮತ್ತು ಸಂಪೂರ್ಣ ನಂಬಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಸ್ವಲ್ಪ ಸಮಯದ ನಂತರ ವಿಶಾಲ ಅವರು ಅಲ್ಮಾರಿಯನ್ನು ತೆರೆದು ತಮ್ಮ ಬಟ್ಟೆಗಳನ್ನು ತೆಗೆದುಕೊಳ್ಳತೊಡಗಿದರು. ಅಷ್ಟರಲ್ಲಿ ರಾಗಿಣಿ ಸಹಾಯ ಮಾಡುವಂತೆ ನಡೆಸುತ್ತಾ ಅವರ ಪಕ್ಕದಲ್ಲಿ ನಿಂತು, ಅತ್ತೆ, ಹೆಚ್ಚು ಸಾಮಾನುಗಳು ತೆಗೆದುಕೊಳ್ಳಬೇಡಿ, ಅಗತ್ಯವಿರುವಷ್ಟು ಮಾತ್ರ ತೆಗೆದುಕೊಂಡು ಹೋಗಿ. ಮನೋಜ್ ಅಣ್ಣನ ಮನೆಯಲ್ಲಿ ನಿಮಗೆ ಯಾವುದಕ್ಕೂ ಕೊರತೆ ಆಗುವುದಿಲ್ಲ ಅಂತ ಹೇಳಿದಳು. ಅದಕ್ಕೆ ವಿಶಾಲ ಅವರು ನಗುತ್ತಾ, ಹೌದು ಸೊಸೆ, ನಾನು 2-3 ಸೀರೆಗಳು ಮತ್ತು ಬೇಕಾದ ಔಷಧಿಗಳನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತೇನೆ. ಉಳಿದದ್ದು ಅಲ್ಲೇ ಸಿಗುತ್ತದೆ ಅಂತ ಹೇಳಿದರು. ಅಷ್ಟರಲ್ಲಿ ವಿಜಯ್ ಕೋಣೆಯೊಳಗೆ ಬಂದು, ಅಮ್ಮ, ನಾನು ಮನೋಜ್ ಜೊತೆ ಮಾತನಾಡಿದ್ದೇನೆ. ನೀವು ಬರುತ್ತಿದ್ದೀರಿ ಎಂದು ಕೇಳಿ ಅವನಿಗೆ ತುಂಬ ಸಂತೋಷವಾಗಿದೆ. ನಿಮ್ಮ ಉಪಸ್ಥಿತಿಯಿಂದ ಅವನ ಹೆಂಡತಿಗೆ ತುಂಬ ಧೈರ್ಯ ಸಿಗುತ್ತದೆ ಎಂದು ಹೇಳಿದ್ದಾನೆ ಅಂತ ಹೇಳಿದನು. ವಿಶಾಲ ಅವರು ಮಗನಿಗೆ ಆಶೀರ್ವಾದ ಮಾಡುತ್ತಾ, ದೇವರು ನಿನ್ನನ್ನು ಯಾವಾಗಲೂ ಸುಖವಾಗಿರಿಸಲಿ ಮಗನೇ. ಯಾರಿಗಾದರೂ ಸಹಾಯ ಮಾಡಬೇಕು ಎಂದು ಯೋಚಿಸಿರುವುದು ತುಂಬ ಒಳ್ಳೆಯ ಕೆಲಸ ಅಂತ ಹೇಳಿದರು. ಮಧ್ಯಾಹ್ನವಾಗುತ್ತಿದ್ದಂತೆ ನೆರೆಹೊರೆಯ ಶಾರದಾ ಅಕ್ಕ ಬಂದರು. ಅವರು ಕೇಳಿದರು, ಅಯ್ಯೋ ವಿಶಾಲ ಅಕ್ಕ, ಇಂದು ಬೆಳಗ್ಗೆಯಿಂದ ಕಾಣಲೇ ಇಲ್ಲ, ಎಲ್ಲಿಗೂ ಹೋಗುವ ತಯಾರಿ ನಡೆಯುತ್ತಿರುವಂತೆ ಕಾಣುತ್ತಿದೆ ಅಂತ. ವಿಶಾಲ ಅವರು ಉತ್ತರಿಸಲು ಬಾಯಿ ತೆರೆಯುತ್ತಿದ್ದಂತೆಯೇ ರಾಗಿಣಿ ತಕ್ಷಣವೇ ಮಾತನಾಡುತ್ತಾ, ಅದೇನು ವಿಶೇಷವಲ್ಲ ಚಿಕ್ಕತ್ತೆ, ವಿಜಯನ ಸ್ನೇಹಿತನ ಹೆಂಡತಿಗೆ ಮಗು ಆಗಲಿದೆಯಂತೆ. ಅವರಿಗೆ ನೋಡಿಕೊಳ್ಳಲು ಯಾರೂ ಇಲ್ಲ. ಅದಕ್ಕಾಗಿ ಅಮ್ಮ ಕೆಲವು ದಿನ ಅವರ ಮನೆಗೆ ಸಹಾಯ ಮಾಡಲು ಹೋಗುತ್ತಿದ್ದಾರೆ. ಇವತ್ತು ರಾತ್ರಿ ರೈಲು ಇದೆ, ನಾಳೆ ಬೆಳಗ್ಗೆ ಬೆಂಗಳೂರು ತಲುಪುತ್ತಾರೆ ಅಂತ ಹೇಳಿದಳು. ಇದನ್ನು ಕೇಳಿದ ವಿಮಲಾ ಅವರು ಕುತೂಹಲದಿಂದ, ಸರಿ ಅಕ್ಕ, ಹಾಗಾದರೆ ಮತ್ತೆ ಯಾವಾಗ ವಾಪಸ್ ಬರುತ್ತೀರಾ ಅಂತ ಕೇಳಿದರು. ಅದಕ್ಕೂ ವಿಶಾಲ ಅವರು ಉತ್ತರಿಸುವ ಮೊದಲೇ ರಾಗಿಣಿಯು ಬೇಗನೆ, ಅಯ್ಯೋ, ಹೆಚ್ಚು ಎಂದರೆ 1 ತಿಂಗಳು, ಮಗು ಆಗುವವರೆಗೂ ಅತ್ತೆ ಅಲ್ಲೇ ಇರುತ್ತಾರೆ, ನಂತರ ಆರಾಮವಾಗಿ ವಾಪಸ್ ಬರುತ್ತಾರೆ ಎಂದು ಹೇಳಿದಳು. ವಿಶಾಲ ಅವರು ಸುಮ್ಮನೆ ತಲೆ ಆಡಿಸಿದರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಮೂಡಿತು. ಇಡೀ 1 ತಿಂಗಳ, ನಾನು ಕೆಲವು ದಿನಗಳ ವಿಷಯ ಎಂದುಕೊಂಡಿದ್ದೆ ಅಂತ. ಆದರೆ ಅವರು ತಮ್ಮ ಮನಸ್ಸನ್ನೇ ಸಮಾಧಾನಪಡಿಸಿಕೊಂಡರು. ಅವರಿಗೆ ಸ್ವಲ್ಪವೂ ಊಹೆ ಇರಲಿಲ್ಲ. ತಮ್ಮ ಮನೆಯಿಂದ ಬೆಂಗಳೂರಿಗೆ ಹೊರಡುವ ಈ ಪ್ರಯಾಣವು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ ಎಂದು. ಆ ರಾತ್ರಿ ಸುಮಾರು 10 ಗಂಟೆಗೆ ವಿಜಯ್ ವಿಶಾಲ ಅವರನ್ನು ರೈಲಿನಲ್ಲಿ ಕೂರಿಸಿ ಪ್ರೀತಿಯಿಂದ, ಅಮ್ಮ, ನೀವು ಆರಾಮವಾಗಿ ಇರಿ. ಬೆಂಗಳೂರು ತಲುಪುತ್ತಿದ್ದಂತೆಯೇ ಮನೋಜ್ ನಿಮ್ಮನ್ನು ರೈಲು ನಿಲ್ದಾಣಕ್ಕೆ ಬಂದು ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ನಿಮಗೆ ಯಾವುದರ ಬಗ್ಗೆಯೂ ಚಿಂತಿಸುವ ಅಗತ್ಯವಿಲ್ಲ ಅಂತ ಹೇಳಿದನು. ಅಷ್ಟರಲ್ಲಿ ರಾಗಿಣಿ ಕೂಡ ನಗುತ್ತಾ, ಹೌದು ಅತ್ತೆ, ಪ್ರತಿದಿನ ಫೋನಿನಲ್ಲಿ ನಮ್ಮ ಮಾತಾಗುತ್ತಲೇ ಇರುತ್ತದೆ ಅಂತ ಹೇಳಿದಳು. ವಿಶಾಲ ಅವರು ಕಣ್ಣುಗಳು ತೆವಗೊಂಡವು. ಅವರು ಮಗನ ಕೈಯನ್ನು ಬಿಗಿಯಾಗಿ ಹಿಡಿದು ನಿಧಾನ ಸ್ವರದಲ್ಲಿ, ಮಗನೇ, ನಿಮ್ಮಿಬ್ಬರ ನೆನಪು ನನಗೆ ತುಂಬ ಕಾಡುತ್ತದೆ. ನೀವಿಬ್ಬರಿಲ್ಲದೆ ನಾನು ಹೇಗೆ ಇರಲಿ ಎಂದು ಹೇಳುತ್ತಲೇ ಅವರ ಕಣ್ಣಿಂದ ಕಣ್ಣೀರು ಹರಿಯತೊಡಗಿತು. ಅದನ್ನು ಕಂಡ ವಿಜಯ್ ತಕ್ಷಣ ತಾಯಿಯ ಕೈ ಹಿಡಿದು ಮಗುವನ್ನು ಸಮಾಧಾನಪಡಿಸುವಂತೆ, ಅಮ್ಮ, ಇದು ಕೆಲವೇ ದಿನಗಳ ವಿಷಯ. ಅಲ್ಲಿ ನಿಜವಾಗಿಯೂ ಒಬ್ಬ ಆತ್ಮೀಯರ ಅಗತ್ಯವಿದೆ. ಹಾಗಿರದಿದ್ದರೆ ನಾನು ನಿಮ್ಮನ್ನ ಎಂದಿಗೂ ಕಳಿಸುತ್ತಿರಲಿಲ್ಲ. ನಿಮಗೆ ಗೊತ್ತಲ್ಲ, ನಾನು ನಿಮ್ಮಿಂದ 1 ಕ್ಷಣವೂ ದೂರ ಇರಲು ಸಾಧ್ಯವಿಲ್ಲ ಅಂತ ಹೇಳಿದನು. ವಿಶಾಲ ಅವರು ಕಣ್ಣೀರು ಒರೆಸಿಕೊಂಡು ದೀರ್ಘ ನಿಟ್ಟುಸಿರು ಬಿಟ್ಟು ಸಣ್ಣದಾಗಿ ನಗುತ್ತಾ, ಸರಿ ಮಗನೇ, ಇನ್ನೊಂದು ಮಾತು ಕೇಳು. ನಾನು ಮನೆಯಲ್ಲಿ ಇರದಿರುವಾಗ ನೀನು ಮತ್ತು ಸೊಸೆ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಹೊರಗಿನ ಊಟವನ್ನು ಹೆಚ್ಚು ತಿನ್ನಬೇಡ, ಅರ್ಥ ಆಯ್ತಾ ಅಂತ ಹೇಳಿದರು. ಅದಕ್ಕೆ ವಿಜಯ್ ನಗುತ್ತಾ, ಅಮ್ಮ, ನೀವು ಚಿಂತಿಸಬೇಡಿ, ನಿಮ್ಮ ಸೊಸೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಅಂತ ಹೇಳಿದನು. ರಾಗಿಣಿ ಬಾಗಿ ವಿಶಾಲ ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದು ನಿಧಾನ ಧ್ವನಿಯಲ್ಲಿ, ಅತ್ತೆ, ಇಲ್ಲಿನ ಬಗ್ಗೆ ನೀವು ಚಿಂತಿಸಬೇಡಿ, ನೀವು ಅಲ್ಲಿ ನೆಮ್ಮದಿಯಾಗಿ ಇರಿ ಅಂತ ಹೇಳಿದಳು. ಅಷ್ಟರಲ್ಲಿ ರೈಲು ದೀರ್ಘವಾಗಿ ಸೀಟಿ ಊದಿತು. ವಿಶಾಲ ಅವರು ಕಿಟಕಿಯಿಂದ ಹೊರಗೆ ನೋಡಿದರು. ಅವರ ಮಗ ಮತ್ತು ಸೊಸೆ ನಿಂತಿದ್ದರು. ಅವರ ಮುಖದಲ್ಲಿ ಮಗ ಮತ್ತು ಸೊಸೆಯ ಮೇಲಿನ ಹೆಮ್ಮೆ ಮತ್ತು ಅಪಾರ ಪ್ರೀತಿಯ ಭಾವನೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ರೈಲು ನಿಧಾನವಾಗಿ ಚಲಿಸಲು ಆರಂಭಿಸಿತು. ಕಿಟಕಿಯಿಂದ ಕೈ ಬೀಸುತ್ತಾ ವಿಶಾಲ ಅವರ ಕಣ್ಣುಗಳು ಮತ್ತೊಮ್ಮೆ ತೆವಗೊಂಡವು. ಈ ಪ್ರಯಾಣವೇ ತಮ್ಮ ಜೀವನದ ದಿಕ್ಕನ್ನು ಶಾಶ್ವತವಾಗಿ ಬದಲಾಯಿಸಲಿದೆ ಎಂಬುದು ಅವರಿಗೆ ಕನಸಿನಲ್ಲಿಯೂ ಗೊತ್ತಿರಲಿಲ್ಲ. ಮರುದಿನ ಬೆಳಗಿನ ತಂಪಾದ ಗಾಳಿ ಮತ್ತು ರೈಲು ನಿಲ್ದಾಣದ ಸದ್ದುಗದ್ದಲದಿಂದ ಅವರಿಗೆ ಎಚ್ಚರವಾಯಿತು. ಅಷ್ಟರಲ್ಲಿ ಘೋಷಣೆ ಕೇಳಿಸಿತು. ವಿಶಾಲ ಅವರು ತಮ್ಮ ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡು ಬ್ಯಾಗ್ ಹಿಡಿದು ಕಿಟಕಿಯಿಂದ ಹೊರಗೆ ನೋಡಿದರು. ಪ್ಲಾಟ್ಫಾರ್ಮ್ನಲ್ಲಿ ಜನರ ದೊಡ್ಡ ಗುಂಪು, ಚಹಾ ಚಹಾ ಎಂದು ಕೂಗುತ್ತಿದ್ದ ಚಹಾ ಮಾರುವವರು, ಓಡಾಡುತ್ತಿದ್ದ ಪ್ರಯಾಣಿಕರು, ಇದೆಲ್ಲವೂ ಅವರಿಗೆ ಹೊಸದಾಗಿ ಕಾಣಿಸಿತು.
ರೈಲು ನಿಂತ ನಂತರ ವಿಶಾಲ ಅವರು ನಿಧಾನವಾಗಿ ಕೆಳಗಿಳಿಯತೊಡಗಿದರು. ಅಷ್ಟರಲ್ಲಿ ಸುಮಾರು 35 ವರ್ಷದ ಒಬ್ಬ ವ್ಯಕ್ತಿ ಮುಂದೆ ಬಂದು ಕೈ ಮುಗಿದು, ನಮಸ್ಕಾರ ಅಮ್ಮ, ನೀವು ವಿಶಾಲ ಅಮ್ಮ ತಾನೆ? ನಾನು ಮನೋಜ್, ವಿಜಯನ ಸ್ನೇಹಿತ ಅಂತ ಹೇಳಿದನು. ಇದನ್ನು ಕೇಳುತ್ತಿದ್ದಂತೆಯೇ ವಿಶಾಲ ಅವರ ಮುಖದಲ್ಲಿ ನೆಮ್ಮದಿ ಮೂಡಿತು. ಅವರು ತಕ್ಷಣ ತಲೆ ಆಡಿಸಿ, ಹೌದು ಮಗನೇ, ನಾನೇ ವಿಶಾಲ. ನೀನು ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಇಲ್ಲದಿದ್ದರೆ ಈ ದೊಡ್ಡ ನಗರದಲ್ಲಿ ನಾನು ತುಂಬ ಗಾಬರಿಯಾಗುತ್ತಿದ್ದೆ ಅಂತ ಹೇಳಿದರು. ಮನೋಜ್ ತಕ್ಷಣ ಅವರ ಬ್ಯಾಗ್ ತೆಗೆದುಕೊಂಡು ಗೌರವದಿಂದ, ಅಮ್ಮ, ಈಗ ನೀವು ಯಾವುದೇ ಚಿಂತೆಯನ್ನ ಮಾಡಬೇಡಿ. ಇಲ್ಲಿ ನೀವು ನನ್ನ ತಾಯಿಯಂತೆ ಇರುತ್ತೀರಿ. ಬನ್ನಿ, ಕಾರು ಹೊರಗೆ ನಿಂತಿದೆ ಅಂತ ಹೇಳಿದನು. ಕಾರಿನಲ್ಲಿ ಕುಳಿತ ತಕ್ಷಣ ವಿಶಾಲ ಅವರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಎಷ್ಟು ಸಂಸ್ಕಾರವಂತ ಹುಡುಗ, ನನ್ನನ್ನು ಅಮ್ಮ ಎಂದು ಕರೆಯುತ್ತಿದ್ದಾನೆ ಎಂದು ಅವರು ಮನಸ್ಸಿನಲ್ಲಿ ಯೋಚಿಸಿದರು. ಆದರೆ ಈ ನಗುವಿನ ಮುಖವೇ ಮುಂದೆ ಅವರ ಜೀವನದ ಅತ್ಯಂತ ಕಹಿ ಸತ್ತದ ಭಾಗವಾಗಲಿದೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಸುಮಾರು ಅರ್ಧ ಗಂಟೆಯ ನಂತರ ವಿಶಾಲ ಅವರು ಮನೋಜ್ ಅವರ ಮನೆಗೆ ತಲುಪಿದರು. ಮನೆಯ ಹೊರಗೆ ಗಿಡದ ಕುಂಡಗಳಲ್ಲಿ ಅರಳಿದ್ದ ಹೂಗಳು ಮತ್ತು ತುಳಸಿ ಗಿಡವನ್ನು ನೋಡಿ ಅವರಿಗೆ ತುಂಬ ಸಂತೋಷವಾಯಿತು. ಅಷ್ಟರಲ್ಲಿ ಮನೆಯೊಳಗಿದ್ದ ಒಬ್ಬ ಮಹಿಳೆ ಹೊರಗೆ ಬಂದಳು. ಮನೋಜ್ ಪರಿಚಯ ಮಾಡಿಸುತ್ತಾ, ಅಮ್ಮ, ಇವರು ನನ್ನ ಹೆಂಡತಿ ನಿಶಾ ಅಂತ ಹೇಳಿದನು. ನಿಶಾ ವಿಶಾಲ ಅವರನ್ನ ನೋಡಿ ನಗುತ್ತಾ, ನಮಸ್ಕಾರ ಅಮ್ಮ, ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು. ಈಗ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಂತಾಗಿದೆ. ಈ ಸ್ಥಿತಿಯಲ್ಲಿ ಎಲ್ಲವನ್ನು ಒಬ್ಬಳೇ ನೋಡಿಕೊಳ್ಳುವುದು ತುಂಬ ಕಷ್ಟವಾಗುತ್ತಿತ್ತು ಅಂತ ಹೇಳಿದಳು. ವಿಶಾಲ ಅವರು ಭಾವುಕರಾಗಿ ಅವಳ ತಲೆಯನ್ನು ಮೃದುವಾಗಿ ಸವರಿ, ಇನ್ನು ನೀನು ಚಿಂತಿಸಬೇಕಾಗಿಲ್ಲ ಮಗಳೇ, ನಾನು ಬಂದಿದ್ದೇನೆ ಅಲ್ಲವೇ ಅಂತ ಹೇಳಿದರು. ಅಷ್ಟರಲ್ಲಿ ಮನೋಜ್ ಒಂದು ಕೋಣೆಯ ಕಡೆ ಬೆರಳು ತೋರಿಸಿ, ಅಮ್ಮ, ಇದು ನಿಮ್ಮ ಕೋಣೆ. ಮೇಲಿನ ಮಹಡಿಯನ್ನು ಬಾಡಿಗೆ ಕೊಟ್ಟಿದ್ದೇವೆ. ಅದಕ್ಕಾಗಿ ನಿಮಗೆ ಅನುಕೂಲವಾಗಲೆಂದು ನಿಶಾಳ ಕೋಣೆಯನ್ನೇ ಖಾಲಿ ಮಾಡಿಸಿದ್ದೇನೆ ಅಂತ ಹೇಳಿದನು. ವಿಶಾಲ್ ಅವರು ತಲೆ ಆಡಿಸಿ ಒಪ್ಪಿಗೆ ಸೂಚಿಸಿದರು. ಕೋಣೆಯೊಳಗೆ ಒಂದು ಹಳೆಯ ಮಂಚ ಮತ್ತು ಒಂದು ಅಲ್ಮಾರಿ ಮಾತ್ರ ಇದ್ದಿತು. ಆ ಕೋಣೆಯನ್ನು ನೋಡಿ ಅವರಿಗೆ ಸ್ವಲ್ಪ ವಿಚಿತ್ರವಾಗಿ ಅನಿಸಿತು. ಆದರೆ ತಕ್ಷಣವೇ ಅವರು ಮನಸ್ಸಿನಲ್ಲಿ, ನಾನು ಇಲ್ಲಿ ಶಾಶ್ವತವಾಗಿ ಇರಲು ಬಂದಿಲ್ಲವಲ್ಲ, ಕೆಲವೇ ದಿನಗಳ ವಿಷಯ ಎಂದುಕೊಂಡರು. ಅಷ್ಟರಲ್ಲಿ ನಿಶಾ ಒಂದು ಕುರ್ಚಿಯ ಕಡೆ ತೋರಿಸಿ, ಅಮ್ಮ, ನೀವು ಕುಳಿತುಕೊಳ್ಳಿ, ನಾನು ನಿಮಗಾಗಿ ಚಹಾ ಮಾಡಿ ತರುತ್ತೇನೆ ಅಂತ ಹೇಳಿದಳು. ಪ್ರಯಾಣದಿಂದ ಆಯಾಸಗೊಂಡಿದ್ದ ವಿಶಾಲ್ ಅವರು ಕುರ್ಚಿಯ ಮೇಲೆ ಕುಳಿತುಕೊಂಡರು. ಅವರ ಮುಖದಲ್ಲಿ ನೆಮ್ಮದಿ ಕಾಣಿಸುತ್ತಿತ್ತು. ಆದರೆ ಆ ನೆಮ್ಮದಿ ಕೆಲವೇ ದಿನಗಳ ಅತಿಥಿ ಎಂಬುದು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನಿಶಾ ಚಹಾ ಬಿಸ್ಕೆಟ್ಗಳನ್ನು ತಂದು, ಅಮ್ಮ, ತಗೊಳ್ಳಿ ಚಹಾ ಮತ್ತು ಬಿಸ್ಕೆಟ್. ಸ್ವಲ್ಪ ಹೊತ್ತಿನಲ್ಲಿ ಮನೋಜ್ ಹೊರಗಿನಿಂದ ಇಡ್ಲಿ ವಡ ತರುತ್ತಾನೆ ಅಂತ ಹೇಳಿದಳು. ಅದನ್ನು ಕೇಳಿದ ವಿಶಾಲ್ ಅವರು ಆಶ್ಚರ್ಯದಿಂದ, ಅಯ್ಯೋ ಮಗಳೇ, ಇಡ್ಲಿ ವಡ ಏಕೆ ತರಿಸಬೇಕು? ಮನೆಯಲ್ಲಿ ಎಲ್ಲವೂ ಇದೆ, ಇಲ್ಲೇ ಅಡಿಗೆ ಮಾಡಬಹುದು ಅಲ್ವಾ ಅಂತ ಹೇಳಿದರು. ಅವರು ಹೀಗೆ ಹೇಳುತ್ತಿದ್ದಂತೆಯೇ ಮನೋಜ್ ಕೋಣೆಯೊಳಗೆ ಬಂದು, ಇಲ್ಲ ಅಮ್ಮ, ನಿಜ ಹೇಳಬೇಕೆಂದರೆ ನಿಶಾಳ ಆರೋಗ್ಯ ಸರಿಯಾಗಿರುವುದಿಲ್ಲ. ಈಗ ಅವಳಿಗೆ 8ನೇ ತಿಂಗಳು ನಡೆಯುತ್ತಿದೆ. ವೈದ್ಯರು ಅವಳಿಗೆ ಹೆಚ್ಚು ವಿಶ್ರಾಂತಿ ಬೇಕು ಎಂದು ಹೇಳಿದ್ದಾರೆ. ಅದಕ್ಕಾಗಿ ಈ ದಿನಗಳಲ್ಲಿ ನಾನು ಹೊರಗಿನಿಂದಲೇ ಊಟ ತರುತ್ತಿದ್ದೇನೆ ಅಂತ ಹೇಳಿದನು. ಇದನ್ನು ಕೇಳಿದ ವಿಶಾಲ ಅವರ ಮನಸ್ಸು ಕರಗಿತು. ಅವರು ಪ್ರೀತಿಯಿಂದ, ಮಗನೇ, ಇನ್ನು ಮುಂದೆ ಹೊರಗಿನಿಂದ ಏನನ್ನು ತರಬೇಕಾಗಿಲ್ಲ. ನಾನು ಬಂದಿದ್ದೇನೆ ಅಲ್ಲವೇ? ಇನ್ನು ಅಡಿಗೆಯನ್ನ ನಾನೇ ಮಾಡುತ್ತೇನೆ, ನೀನು ಚಿಂತಿಸಬೇಡ. ನಿಶಾ, ನೀನು ಕೇವಲ ವಿಶ್ರಾಂತಿ ತೆಗೆದುಕೋ ಅಂತ ಹೇಳಿದರು. ವಿಶಾಲ ಅವರ ಮಾತುಗಳಲ್ಲಿ ನಿಜವಾದ ತಾಯಿಯ ಮಮತೆ ಮತ್ತು ಆತ್ಮೀಯತೆ ತುಂಬಿತ್ತು. ಅಷ್ಟರಲ್ಲಿ ಮನೋಜ್ ನಿಶಾಳ ಕಡೆ ಒಂದು ನೋಟ ಬೀರಿದನು ಮತ್ತು ಸಣ್ಣದಾಗಿ ನಕ್ಕನು. ಆದರೆ ಆ ನಗುವಿನ ಹಿಂದೆ ಅಡಗಿದ್ದ ಅರ್ಥವನ್ನು ವಿಶಾಲ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ. ಇತ್ತ ರಾಗಿಣಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವಳು ಕಣ್ಣಲ್ಲಿ ಹೊಳಪು ತುಂಬಿಕೊಂಡು ವಿಜಯ್, ನಿಜ ಹೇಳಬೇಕೆಂದರೆ ಇದೆಲ್ಲ ಇಷ್ಟು ಸುಲಭವಾಗಿ ಆಗುತ್ತದೆ ಎಂದು ನಾನು ಊಹಿಸಲೇ ಇರಲಿಲ್ಲ. ಈಗ ನೋಡಿ, ಅತ್ತೆಯ ಕೋಣೆಯನ್ನ ಬಾಡಿಗೆಗೆ ಕೊಟ್ಟರೆ ನಮಗೆ ಎಷ್ಟು ಲಾಭ ಆಗುತ್ತದೆ. ಪ್ರತಿ ತಿಂಗಳು ಒಳ್ಳೆಯ ಬಾಡಿಗೆ ಬರುತ್ತದೆ. ಜೊತೆಗೆ ಈಗ ನಮ್ಮನ್ನು ಯಾರೂ ಪ್ರಶ್ನಿಸುವುದೂ ಇಲ್ಲ ಅಂತ ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ವಿಜಯ್ ಆಳವಾದ ಯೋಚನೆಯಲ್ಲಿ ಮುಳುಗಿದನು. ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದ್ದಿತು, ನಾನು ನಿಜವಾಗಿಯೂ ಸರಿಯಾದ ಕೆಲಸ ಮಾಡಿದ್ದೇನಾ ಅಂತ. ಅವನ ಮುಖದಲ್ಲಿದ್ದ ಗೊಂದಲವನ್ನು ಗಮನಿಸಿದ ರಾಗಿಣಿಯು, ಇಷ್ಟು ಯೋಚಿಸಬೇಡಿ, ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳಬೇಕು, ನಮ್ಮ ಕನಸುಗಳನ್ನು ನನಸಾಗಿಸಬೇಕು. ಅಷ್ಟೇ ಅಲ್ಲ, ಅತ್ತೆ ಕೂಡ ಅಲ್ಲಿ ಆರಾಮವಾಗಿಯೇ ಇದ್ದಾರೆ ಅಂತ ಹೇಳಿದಳು. ಹೆಂಡತಿಯ ಮಾತುಗಳನ್ನು ಕೇಳಿ ವಿಜಯ್ ಕೂಡ ನಿಧಾನವಾಗಿ ಅವಳ ಮಾತಿಗೆ ಒಪ್ಪಿಕೊಂಡನು. ಅವನು ನಂತರ, ಒಂದು ಕೆಲಸ ಮಾಡು, ಬ್ಯಾಂಕ್ನಿಂದ ಸ್ವಲ್ಪ ಹಣ ತೆಗೆದುಕೊಂಡು ಬಾ. ಬಹಳ ದಿನಗಳಿಂದ ಮನಸ್ಸಿಗೆ ಬಂದಂತೆ ಖರ್ಚು ಮಾಡಿ ಸಂತೋಷಪಟ್ಟಿಲ್ಲ ಎಂದು ಹೇಳಿ ವಿಜಯ್ ಜೋರಾಗಿ ನಗತೊಡಗಿದನು. ಹೀಗೆ ಇಬ್ಬರು ತಮ್ಮ ಜೀವನವನ್ನು ಸಂತೋಷವಾಗಿ ಕಳೆಯತೊಡಗಿದರು. ಆದರೆ ಇನ್ನೊಂದು ಕಡೆ ಅವರ ತಾಯಿ ವಿಶಾಲ ಅವರು ಮನೋಜ್ ಅವರ ಮನೆಯಲ್ಲಿ ಕೆಲಸದಾಕೆಯಂತೆ ಮನೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಮರುದಿನ ಬೆಳಗ್ಗೆ ಸುಮಾರು 9 ಗಂಟೆಗೆ ವಿಶಾಲ ಅವರು ಬಿಸಿ ಬಿಸಿ ಪರೋಟಗಳನ್ನು ಮಾಡುತ್ತಿದ್ದರು. ನಿಶಾ ಇನ್ನೂ ಹಾಸಿಗೆಯಲ್ಲೇ ಮಲಗಿದ್ದಳು. ಅಷ್ಟರಲ್ಲಿ ಮನೋಜ್ ಒಳಗೆ ಬಂದು ನಗುತ್ತಾ ನಿಶಾಳಿಗೆ, ನೋಡಿದೀಯಾ, ನಾನು ಮೊದಲೇ ಹೇಳಿದ್ದೆ ಅಲ್ಲವಾ, ಅವರು ಬಂದರೆ ನಿನಗೆ ಯಾವ ಕೆಲಸವೂ ಮಾಡಬೇಕಾಗಿರುವುದಿಲ್ಲ ಎಂದು ಅಂತ ಹೇಳಿದನು. ಅದಕ್ಕೆ ನಿಶಾ ಮಲಗಿದ್ದಲ್ಲೇ ತಿರುಗಿಕೊಂಡು ನಿಧಾನ ಧ್ವನಿಯಲ್ಲಿ, ನಿಜ, ನೀನು ಹೇಳಿದ್ದು ಸರಿ.
ಈಗ ಮನೆಗೆ ಹೊಸ ಜೀವ ಬಂದಂತಾಗಿದೆ ಅಂತ ಹೇಳಿದಳು. ಅದಕ್ಕೆ ಮನೋಜ್, ಸರಿ ನಿಶಾ, ಬಾ ಉಪಹಾರ ಮಾಡೋಣ, ನಂತರ ನಾನು ಕೆಲಸಕ್ಕೆ ಹೋಗಬೇಕು ಎಂದು ಹೇಳಿ ಇಬ್ಬರು ಹೊರಗೆ ಬಂದರು. ವಿಶಾಲ ಅವರು ಊಟದ ಮೇಜಿನ ಮೇಲೆ ಚಹಾ ಮತ್ತು ಉಪಹಾರವನ್ನು ಇಡುತ್ತಾ, ಬನ್ನಿ ಮಕ್ಕಳೇ, ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಿ ಅಂತ ಹೇಳಿದರು. ನಿಶಾ ಒಂದು ತುಂಡು ಪರೋಟ ತಿಂದ ತಕ್ಷಣ ನಗುತ್ತಾ, ಅಮ್ಮ, ನೀವು ಅದ್ಭುತ ಮಾಡಿದ್ದೀರಿ. ಎಷ್ಟೋ ದಿನಗಳ ನಂತರ ಮನೆಯ ನಿಜವಾದ ರುಚಿ ಸಿಕ್ಕಿದೆ. ನನ್ನ ಆರೋಗ್ಯದ ಕಾರಣದಿಂದ ನಾನು ಸರಿಯಾಗಿ ಅಡುಗೆ ಮನೆಗೂ ಹೋಗಲು ಆಗುತ್ತಿರಲಿಲ್ಲ ಅಂತ ಹೇಳಿದಳು. ಮನೋಜ್ ಕೂಡ ತಲೆ ಆಡಿಸುತ್ತಾ, ನಿಜ ಹೇಳಬೇಕೆಂದರೆ ಅಮ್ಮ, ನೀವು ಬಂದ ಮೇಲೆ ನಮಗೆ ತುಂಬ ನೆಮ್ಮದಿ ಸಿಕ್ಕಿದೆ. ಈಗ ಮನೆಯಲ್ಲಿ ನಮ್ಮವರೇ ಇದ್ದಾರೆ, ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಅನಿಸುತ್ತಿದೆ ಅಂತ ಹೇಳಿದನು. ವಿಶಾಲ ಅವರ ಮುಖದಲ್ಲಿ ತೃಪ್ತಿಯ ಹೊಳಪು ಮೂಡಿತು. ಇಬ್ಬರೂ ನನ್ನನ್ನು ಎಷ್ಟು ಪ್ರೀತಿಸುತ್ತಾರೆ, ನನ್ನ ಮಗ ಮತ್ತು ಸೊಸೆಯಂತೆ ಇದ್ದಾರೆ ಎಂದು ಅವರು ಮನಸ್ಸಿನಲ್ಲೇ ಯೋಚಿಸಿದರು. ಆದರೆ ಈ ಎಲ್ಲದರ ಹಿಂದಿನ ನಿಜವಾದ ಉದ್ದೇಶ ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಹೀಗೆ ಕೆಲವು ದಿನಗಳು ಕಳೆದವು. ಒಂದು ದಿನ ಮಧ್ಯಾಹ್ನ ವಿಶಾಲ ಅವರು ಅಡುಗೆ ಮಾಡುತ್ತಿದ್ದರು. ಅಷ್ಟರಲ್ಲಿ ಮನೋಜನ ಮೊಬೈಲ್ಗೆ ಕರೆ ಬಂದಿತು. ಅವನು ಕರೆ ಸ್ವೀಕರಿಸಿದಾಗ ಇನ್ನೊಂದು ಕಡೆ ವಿಜಯ್ ಇದ್ದನು. ಆಗ ಮನೋಜ್, ಹಲೋ ವಿಜಯ್, ಎಲ್ಲವೂ ಚೆನ್ನಾಗಿದೆ. ನಿಮ್ಮ ಅಮ್ಮ ಈಗ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದಾರೆ, ಬೇಕಿದ್ದರೆ ಅವರ ಜೊತೆ ಮಾತನಾಡಿಸುತ್ತೇನೆ ಅಂತ ಹೇಳಿದನು. ಅಷ್ಟರಲ್ಲಿ ನಿಶಾ ಮನೋಜನ ಕಡೆ ನೋಡಿದಳು. ಅವಳ ನೋಟವೇ ಅದರ ಅವಶ್ಯಕತೆ ಏನು ಎಂದು ಹೇಳುವಂತಿತ್ತು. ಮನೋಜ್ ಕೂಡ ತಕ್ಷಣ ವಿಶಾಲ ಅವರೊಂದಿಗೆ ಮಾತನಾಡಿಸದಿರಲು ಯೋಚಿಸುತ್ತಿದ್ದನು. ಅಷ್ಟರಲ್ಲಿ ವಿಶಾಲ ಅವರು ಅಡಿಗೆ ಮನೆಯಿಂದ ಹಿಟ್ಟಿನಿಂದ ತುಂಬಿದ್ದ ಕೈಗಳನ್ನು ಒರೆಸಿಕೊಳ್ಳುತ್ತಾ ಓಡುತ್ತಾ ಬಂದರು. ಅವರು ತಕ್ಷಣ ಮೊಬೈಲನ್ನು ಕೈಗೆ ತೆಗೆದುಕೊಂಡು ನಡುಗುವ ಧ್ವನಿಯಲ್ಲಿ, ವಿಜಯ್ ಮಗನೇ, ಹೇಗಿದ್ದೀಯಾ? ಸೊಸೆ ಹೇಗಿದ್ದಾಳೆ ಅಂತ ಕೇಳಿದರು. ತಾಯಿಯ ಧ್ವನಿ ಕೇಳುತ್ತಿದ್ದಂತೆಯೇ ವಿಜಯನ ಕಣ್ಣುಗಳು ತೆವಗೊಂಡವು. ಅವನು ನಿಧಾನ ಧ್ವನಿಯಲ್ಲಿ, ಎಲ್ಲರೂ ಚೆನ್ನಾಗಿದ್ದೇವೆ ಅಮ್ಮ, ನೀವು ಹೇಗಿದ್ದೀರಾ ಅಂದನು. ವಿಶಾಲ ಅವರು ತಮ್ಮ ಕಣ್ಣೀರನ್ನು ಕಣ್ಣಲ್ಲಿಯೇ ತಡೆದುಕೊಂಡು ಮುಖದಲ್ಲಿ ನಗುವನ್ನು ತಂದು, ನಿನ್ನ ಅಮ್ಮನಿಗೆ ಏನಾಗುತ್ತದೆ ಮಗನೇ, ನಾನು ಚೆನ್ನಾಗಿದ್ದೇನೆ, ಈಗ ತಾನೇ ಆಲೂಗಡ್ಡೆ ಪರೋಟ ಮಾಡುತ್ತಿದ್ದೆ ಅಂತ ಹೇಳಿದರು. ವಿಶಾಲ ಅವರು ಇನ್ನು ಏನೋ ಹೇಳಬೇಕೆಂದುಕೊಂಡರು. ಆದರೆ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕರೆ ಕಡಿತವಾಯಿತು. ಹಲೋ ಹಲೋ ವಿಜಯ್ ಎಂದು ಅವರು ಮತ್ತೆ ಮತ್ತೆ ಕರೆಯುತ್ತಲೇ ಇದ್ದರು. ಅಷ್ಟರಲ್ಲಿ ಮನೋಜ್ ಅವರ ಕೈಯಿಂದ ಮೊಬೈಲನ್ನು ತೆಗೆದುಕೊಂಡು, ಅಮ್ಮ, ಕರೆ ಕಟ್ಟಾಗಿದೆ, ಇನ್ನು ಮುಂದೆ ಫೋನ್ ಹಿಡಿಯುವ ಮೊದಲು ಕೈ ತಿಳಿದುಕೊಳ್ಳಿ, ನಿಮ್ಮ ಹಿಟ್ಟಿನ ಕೈಯಿಂದ ಇಡೀ ಮೊಬೈಲ್ ಕಸವಾಗಿದೆ ಎಂದು ಹೇಳಿ ಅವನು ಕೋಣೆಯಿಂದ ಹೊರಗೆ ಹೋದನು. ಅದನ್ನು ನೋಡಿ ನಿಶಾ ಪರಿಸ್ಥಿತಿಯನ್ನು ನಿಭಾಯಿಸಲು, ಅಮ್ಮ, ಬೇಸರ ಮಾಡಿಕೊಳ್ಳಬೇಡಿ, ಮನೋಜ್ ತನ್ನ ಫೋನನ್ನು ನನಗೂ ಮುಟ್ಟಲು ಬಿಡುವುದಿಲ್ಲ, ಅವನ ಸ್ವಭಾವವೇ ಹಾಗೆ, ಅವನ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಅಂತ ಹೇಳಿದರು. ಅದಕ್ಕೆ ವಿಶಾಲ ಅವರು ಮೃದುವಾಗಿ ನಗುತ್ತಾ, ಇಲ್ಲ ಮಗಳೇ, ಇದರಲ್ಲಿ ಬೇಸರ ಪಡುವಂಥದ್ದೇನೂ ಇಲ್ಲ, ನನಗೆ ಅರ್ಥವಾಗುತ್ತದೆ ಅಂತ ಹೇಳಿದರು. ಆದರೆ ಅವರ ಮನಸ್ಸಿನೊಳಗೆ ಹೇಳಲಾಗದ ನೋವು ತುಂಬಿಕೊಂಡಿತ್ತು. ಮಗನ ಜೊತೆ ಸರಿಯಾಗಿ ಮಾತನಾಡಲಾಗದೇ ಇದ್ದ ನೋವು ಮತ್ತು ಮನೋಜ್ ಇಷ್ಟೊಂದು ಸಣ್ಣ ವಿಷಯಕ್ಕೆ ಕೋಪಗೊಂಡ ರೀತಿ, ಇವೆಲ್ಲವೂ ಅವರನ್ನು ಒಳಗೆ ಕಾಡುತ್ತಿತ್ತು. ಹೀಗೆ ದಿನಗಳು ಒಂದೊಂದಾಗಿ ಕಳೆಯತೊಡಗಿದವು. ಈಗ ಮನೋಜ್ ಮತ್ತು ನಿಶಾ ಪ್ರತಿದಿನವೂ ವಿಶಾಲ ಅವರೊಂದಿಗೆ ಅವರ ಮನೆಯ ಕೆಲಸದಾಕೆ ಎಂಬಂತೆ ವರ್ತಿಸಲು ಆರಂಭಿಸಿದರು. ನಾನು ಸಹಾಯ ಮಾಡಲು ಮಾತ್ರ ಬಂದಿದ್ದೇನೆ, ಹಾಗಿದ್ದರೂ ಇವರು ನನ್ನೊಂದಿಗೆ ಹೀಗೆ ಏಕೆ ವರ್ತಿಸುತ್ತಿದ್ದಾರೆ ಎಂಬ ಪ್ರಶ್ನೆ ವಿಶಾಲ ಅವರ ಮನಸ್ಸನ್ನು ಕಾಡುತ್ತಿತ್ತು. ಹಲವು ದಿನಗಳು ಕಳೆದರೂ ಅವರಿಗೆ ವಿಜಯ್ ಜೊತೆ ಮತ್ತೆ ಮಾತನಾಡಲು ಅವಕಾಶವೇ ಸಿಗಲಿಲ್ಲ. ಅವರು ಮಗ ಅಥವಾ ಸೊಸೆಯ ಜೊತೆ ಮಾತನಾಡಿಸಬೇಕೆಂದು ಕೇಳಿದಾಗಲೆಲ್ಲ ಮನೋಜ್ ಯಾವುದಾದರೂ ಒಂದು ನೆಪ ಹೇಳಿ ವಿಷಯವನ್ನ ಮುಂದೂಡುತ್ತಿದ್ದನು. ಅಷ್ಟೇ ಅಲ್ಲ, ಅವರನ್ನ ಮನೆಯ ಹೊರಗೂ ಹೋಗಲು ಬಿಡುತ್ತಿರಲಿಲ್ಲ. ಆ ಮನೆ ಈಗ ವಿಶಾಲ ಅವರಿಗೆ ಮನೆಯೇ ಅನಿಸುತ್ತಿರಲಿಲ್ಲ, ಅದು ವಿಶಾಲ ಅವರಿಗೆ ಒಂದು ಸೆರೆಮನೆಯಂತೆ ಅನಿಸುತ್ತಿತ್ತು. ಮರುದಿನ ನಿಶಾ ಆರಾಮವಾಗಿ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದಳು. ಅಷ್ಟರಲ್ಲಿ ವಿಶಾಲ ಅವರು ಅಲ್ಲಿಗೆ ಬಂದು, ನಿಶಾ ಮಗಳೇ, ನಾನು ಎಲ್ಲ ಮನೆ ಕೆಲಸಗಳನ್ನು ಮುಗಿಸಿದ್ದೇನೆ, ಅಡುಗೆಯನ್ನು ಮಾಡಿ ಇಟ್ಟಿದ್ದೇನೆ, ನೀವು ಇಬ್ಬರು ಊಟ ಮಾಡಿಕೊಳ್ಳಿ, ಇಂದು ನಾನು ನನ್ನ ಊರಿಗೆ ಹೋಗಿ ನಾಳೆಯೇ ಮತ್ತೆ ಹಿಂತಿರುಗುತ್ತೇನೆ ಅಂತ ಹೇಳಿದರು. ಇದನ್ನು ಕೇಳಿದ ನಿಶಾ ಗಾಬರಿಯಿಂದ, ಏನು, ನೀವು ಮನೆಗೆ ಏಕೆ ಹೋಗಬೇಕು ಅಂತ ಕೇಳಿದಳು. ವಿಶಾಲ ಅವರು ಶಾಂತವಾಗಿ ಉತ್ತರಿಸಿದರು, ಅಯ್ಯೋ, ಹಲವು ದಿನಗಳಿಂದ ನನ್ನ ಮನೆಗೆ ನಾನು ಹೋಗಿಲ್ಲ, ಹೊರಗೂ ಹೋಗಲು ಆಗಿಲ್ಲ, ನನ್ನ ಮಗನನ್ನು ಒಮ್ಮೆ ನೋಡಿದರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತದೆ, ನೀವು ಊಟದ ಬಗ್ಗೆ ಚಿಂತಿಸಬೇಡಿ, ಎಲ್ಲವನ್ನೂ ನಾನು ಸಿದ್ಧಪಡಿಸಿ ಇಟ್ಟಿದ್ದೇನೆ ಅಂತ. ಅವರ ಮಾತು ಕೇಳುತ್ತಿದ್ದಂತೆ ನಿಶಾ ಗಾಬರಿಗೊಂಡು ಜೋರಾಗಿ ಮನೋಜನನ್ನ ಕರೆದಳು. ಅವಳ ಧ್ವನಿ ಕೇಳಿ ಮನೋಜ್ ಹೊರಗೆ ಬಂದು, ಏನಾಯಿತು, ಇಷ್ಟು ಜೋರಾಗಿ ಏಕೆ ಕರೆಯುತ್ತಿದ್ದೀಯಾ ಅಂತ ಕೇಳಿದನು. ಅದಕ್ಕೆ ನಿಶಾ, ಮನೋಜ್, ಅಮ್ಮ ಮನೆಗೆ ಹೋಗುತ್ತೇನೆ ಎಂದು ಹೇಳುತ್ತಿದ್ದಾರೆ ಅಂತ ಹೇಳಿದಳು. ಅದನ್ನು ಕೇಳಿದ ಮನೋಜ್ ವಿಶಾಲ ಅವರ ಕಡೆ ನೋಡಿ, ಅಮ್ಮ, ನೀವು ಈಗ ಮನೆಗೆ ಹೋಗಲು ಸಾಧ್ಯವಿಲ್ಲ ಅಂತ ಹೇಳಿದನು. ಆ ಮಾತು ಕೇಳಿ ವಿಶಾಲ ಅವರು ದಿಗ್ಭ್ರಮೆಯಿಂದ ನಿಂತು, ಅದರ ಅರ್ಥವೇನು, ನಾನು ನನ್ನ ಮನೆಗೆ ಏಕೆ ಹೋಗಬಾರದು ಅಂತ ಕೇಳಿದರು. ಮನೋಜ್ ತಕ್ಷಣ ನಗುವಿನ ನಟನೆ ಮಾಡಿ, ಅಮ್ಮ, ನನ್ನ ಅರ್ಥ ಅದು ಅಲ್ಲ, ನಿಶಾಳ ಹೆರಿಗೆ ದಿನಾಂಕ ತುಂಬ ಹತ್ತಿರ ಬಂದಿದೆ, ಯಾವಾಗ ಬೇಕಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗಬಹುದು, ಇಂತಹ ಸಮಯದಲ್ಲಿ ನೀವು ಹೋದರೆ ನಾವು ಹೇಗೆ ನಿಭಾಯಿಸೋಣ ಅಂತ ಹೇಳಿದನು. ವಿಶಾಲ ಅವರು ತಕ್ಷಣ,
ನಾನು ಈಗ ಹೋಗಿ ನಾಳೆ ವಾಪಸ್ ಬರುತ್ತೇನೆ, ಒಂದೇ ದಿನದ ವಿಷಯ ಅಲ್ವಾ ಅಂತ ಹೇಳಿದರು. ಆದರೆ ಮನೋಜ್ ಮತ್ತೆ, ಅಮ್ಮ, ಒಂದು ವೇಳೆ ಇವತ್ತೇ ರಾತ್ರಿ ನಿಶಾಳನ್ನ ಆಸ್ಪತ್ರೆಗೆ ಕರೆದೊಯ್ಯಬೇಕಾದರೆ ನಾನು ಒಬ್ಬನೇ ಹೇಗೆ ನಿಭಾಯಿಸುತ್ತೇನೆ? ನೀವು ಇಲ್ಲಿರುವುದು ತುಂಬ ಮುಖ್ಯ, ದಯವಿಟ್ಟು ಇಲ್ಲೇ ಇರಿ ಅಂದನು. ಅದಕ್ಕೆ ವಿಶಾಲ ಅವರು ಮತ್ತೇನು ಹೇಳಲಾಗದೆ ಬೇಸರದಿಂದ ಮೌನವಾಗಿ ತಮ್ಮ ಕೋಣೆಯ ಕಡೆ ನಡೆದು ಹೋದರು. ಅವರು ಹೋದ ತಕ್ಷಣ ಮನೋಜ್ ಮತ್ತು ನಿಶಾ ಇಬ್ಬರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆಗ ನಿಶಾಳು, ಇಂದು ಹೇಗೋ ತಪ್ಪಿಸಿಕೊಂಡೆವು, ಇಲ್ಲದಿದ್ದರೆ ದೊಡ್ಡ ತೊಂದರೆ ಆಗುತ್ತಿತ್ತು ಅಂತ ಹೇಳಿದಳು. ಆ ದಿನ ಪೂರ್ತಿ ವಿಶಾಲ ಅವರು ಬೇಸರದ ಮನಸ್ಸಿನಿಂದಲೇ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದರು. ಆದರೆ ಅವರ ಮನಸ್ಸು ಯಾವುದರಲ್ಲೂ ಇರಲಿಲ್ಲ. ಅವರಿಗೆ ತಮ್ಮ ಮಗ ಮತ್ತು ಸೊಸೆಯನ್ನು ನೋಡಬೇಕೆಂಬ ಹಂಬಲ ಮಾತ್ರ ಹೆಚ್ಚಾಗುತ್ತಿತ್ತು. ಆ ರಾತ್ರಿ ಸುಮಾರು 10 ಗಂಟೆಗೆ ವಿಶಾಲ ಅವರು ಹಾಸಿಗೆಯಿಂದ ಎದ್ದು ಮನೋಜ್ ಮತ್ತು ನಿಶಾಳ ಕೋಣೆಯ ಕಡೆ ನಿಧಾನವಾಗಿ ನಡೆಯತೊಡಗಿದರು. ಈ ಸಲ ನಾನು ಸ್ಪಷ್ಟವಾಗಿ ಹೇಳಿಬಿಡುತ್ತೇನೆ, ನಾಳೆ ನಾನು ನನ್ನ ಮನೆಗೆ ಹೋಗುತ್ತೇನೆ ಎಂದು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಿದ್ದರು. ಅವರು ನಿಧಾನವಾಗಿ ಕೋಣೆಯ ಬಳಿ ತಲುಪುತ್ತಿದ್ದಂತೆಯೇ ಒಳಗಿನಿಂದ ಜೋರಾಗಿ ಮಾತನಾಡುವ ಶಬ್ದ ಕೇಳಿಸಿತು. ಮನೋಜ್ ಮತ್ತು ನಿಶಾ ಯಾವುದೋ ವಿಷಯಕ್ಕೆ ಜೋರಾಗಿ ವಾದಿಸುತ್ತಿದ್ದರು. ವಿಶಾಲ ಅವರು ಅಲ್ಲೇ ನಿಂತರು. ಅವರಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವರು ಇಬ್ಬರು ತಮ್ಮ ಬಗ್ಗೆ ಮಾತನಾಡುತ್ತಿದ್ದರು. ಆಗ ವಿಶಾಲ ಅವರು ಒಂದು ಮಾತು ಕೇಳಿದರು. ಆ ಮಾತು ಕೇಳುತ್ತಿದ್ದಂತೆಯೇ ಅವರ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ಅವರ ಕಣ್ಣಿಂದ ಕಣ್ಣೀರು ಹರಿಯತೊಡಗಿತು. ಹೃದಯ ನಡುಗತೊಡಗಿತು. ಅವರು ನಡುಗುವ ಹೆಜ್ಜೆಗಳಿಂದ ಹಿಂತಿರುಗಿ ವೇಗವಾಗಿ ತಮ್ಮ ಕೋಣೆಗೆ ಹೋಗಿಬಿಟ್ಟರು. ಅವರ ಕಿವಿಯಲ್ಲಿ ನಿಶಾ ಹೇಳಿದ ಮಾತುಗಳು ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದವು. ಏನು, ಇನ್ನೂ ಹಣ ಬೇಕಾ? ವಿಜಯ್ ಮತ್ತೆ ಹಣ ಏಕೆ ಕೇಳುತ್ತಿದ್ದಾನೆ? ನಾವು ಅವನಿಗೆ ಈಗಾಗಲೇ 1,00,000 ರೂಪಾಯಿ ಕೊಟ್ಟಿದ್ದೇವೆ. ವಿಶಾಲ ಅಮ್ಮನಿಗಾಗಿ ಪೂರ್ಣ 1,00,000 ರೂಪಾಯಿ ಕೊಟ್ಟಿದ್ದೇವೆ. ಅದಕ್ಕೆ ಮನೋಜ್ ಕೋಪದಿಂದ, ಗೊತ್ತಿಲ್ಲ, ಆದರೆ ಈಗ ನಾವು ಏನು ಮಾಡಲಾಗುವುದಿಲ್ಲ, ಪೊಲೀಸರ ಬಳಿಗೂ ಹೋಗಲು ಆಗುವುದಿಲ್ಲ. ಏಕೆಂದರೆ ವಿಶಾಲ ಅಮ್ಮನನ್ನು ನಾವು ಕಾನೂನು ಬಾಹಿರವಾಗಿ ಹಣ ಕೊಟ್ಟು ಕರೆತಂದಿದ್ದೇವೆ. ನಾನು ಎಷ್ಟು ದೊಡ್ಡ ಮೂರ್ಖ! ತನ್ನ ಸ್ವಂತ ತಾಯಿಯನ್ನೇ ಹಣಕ್ಕಾಗಿ ಮಾರುವವನ ಮಾತನ್ನು ನಂಬಿ ತನ್ನ ತಾಯಿಯನ್ನೇ ಮಾರುವವನು ಎಷ್ಟು ಕೆಳಮಟ್ಟದ ಮನುಷ್ಯನಾಗಿರಬೇಕು ಅಂತ ಹೇಳಿದನು. ಈ ಮಾತುಗಳು ವಿಶಾಲ ಅವರ ಕಿವಿಯಲ್ಲಿ ಮತ್ತೆ ಮತ್ತೆ ಮೊಳಗುತ್ತಲೇ ಇದ್ದವು. ಈಗ ಅವರಿಗೆ ಎಲ್ಲವೂ ಅರ್ಥವಾಗಿತ್ತು. ಯಾರನ್ನ ನೋಡಲು ಅವರು ಇಷ್ಟು ದಿನಗಳಿಂದ ಹಾತೊರೆಯುತ್ತಿದ್ದರೋ ಅದೇ ಮಗ ಈಗಾಗಲೇ ಹಣಕ್ಕಾಗಿ ಅವರನ್ನು ಮಾರಿಬಿಟ್ಟಿದ್ದನು. ಈ ಸತ್ಯ ತಿಳಿದ ತಕ್ಷಣದಲ್ಲಿ ಅವರ ಮನಸ್ಸಿನೊಳಗೆ ಭೀಕರ ಚಂಡಮಾರುತವೇ ಇದ್ದಿತು. ಕೊನೆಗೆ ನನ್ನ ಮಕ್ಕಳನ್ನು ಬೆಳೆಸುವುದರಲ್ಲಿ ನನ್ನಿಂದ ಯಾವ ಕೊರತೆ ಆಯಿತು? ವಿಜಯ್ ಹೀಗೆ ಏಕಾದ? ನಾನು ಯಾವ ತಪ್ಪು ಮಾಡಿದ್ದೆ? ನನಗೆ ಇಂತಹ ಶಿಕ್ಷೆ ಏಕೆ ಸಿಗುತ್ತಿದೆ? ನಾನು ಮತ್ತೆ ಯಾವತ್ತಾದರೂ ನನ್ನ ಮನೆಗೆ ಹೋಗಲು ಸಾಧ್ಯವಾಗುತ್ತದೆಯೇ? ಈ ಪ್ರಶ್ನೆಗಳು ವಿಶಾಲ ಅವರನ್ನು ಒಳಗೆ ಮುರಿದು ಹಾಕುತ್ತಿದ್ದವು. ಅವರ ಕಣ್ಣೀರು ದಿಂಬನ್ನು ತೆವಗೊಳಿಸುತ್ತಲೇ ಇದ್ದಿತು. ಆ ಕಣ್ಣೀರಿನಲ್ಲಿಯೇ ಯಾವಾಗ ನಿದ್ದೆಗೆ ಜಾರಿದರು ಎಂಬುದೇ ಅವರಿಗೆ ತಿಳಿಯಲಿಲ್ಲ. ಮರುದಿನ ಬೆಳಗ್ಗೆ ಸುಮಾರು 7 ಗಂಟೆಗೆ ಅವರ ಕೋಣೆಯ ಬಾಗಿಲನ್ನು ಯಾರೋ ಜೋರಾಗಿ ಬಡಿದರು. ಅಮ್ಮ, ಬೇಗ ಎದ್ದೇಳಿ ಎಂದು ಮನೋಜ್ ಜೋರಾಗಿ ಕೂಗುತ್ತಿದ್ದನು. ವಿಶಾಲ ಅವರು ತಕ್ಷಣ ಎದ್ದು ಬಾಗಿಲು ತೆರೆದರು. ಎದುರಿಗೆ ನಿಶಾ ನೋವಿನಿಂದ ಜೋರಾಗಿ ಕಿರುಚುತ್ತಿದ್ದಳು. ಅವಳಿಗೆ ಇದ್ದಕ್ಕಿದ್ದಂತೆ ಹೆರಿಗೆ ನೋವು ಆರಂಭವಾಗಿತ್ತು. ವಿಶಾಲ ಅವರು ಅವಳನ್ನು ಸಮಾಧಾನಪಡಿಸುತ್ತಾ, ಮಗಳೇ, ನೀನು ಚಿಂತಿಸಬೇಡ, ಎಲ್ಲವೂ ಚೆನ್ನಾಗಿಯೇ ಆಗುತ್ತದೆ ಅಂತ ಹೇಳಿದರು. ಅಷ್ಟರಲ್ಲಿ ಮನೋಜ್ ಗಾಬರಿಯಿಂದ, ಅಮ್ಮ, ನೀವು ಮನೆಯ ಕಡೆ ಗಮನ ಕೊಡಿ, ನಾನು ನಿಶಾಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಅಂತ ಹೇಳಿದನು. ವಿಶಾಲ ಅವರು ಏನಾದರೂ ಹೇಳುವ ಮೊದಲೇ ಮನೋಜ್ ನಿಶಾಳನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೊರಟನು. ಈಗ ಇಡೀ ಮನೆ ವಿಶಾಲ ಅವರಿಗೆ ಖಾಲಿ ಮತ್ತು ನಿಶಬ್ದವಾಗಿ ಕಾಣಿಸಿತು. ಹಿಂದಿನ ರಾತ್ರಿ ಸುರಿದ ಕಣ್ಣೀರಿನ ಗುರುತುಗಳು ಇನ್ನೂ ಅವರ ಮುಖದ ಮೇಲಿದ್ದವು. ಆದರೆ ಇಂದು ಅವರು ವಿಚಿತ್ರವಾಗಿ ತುಂಬ ಶಾಂತವಾಗಿದ್ದರು. ಮಗ ಮತ್ತು ಸೊಸೆಯ ದ್ರೋಹದ ಸತ್ಯ ತಿಳಿದ ರಾತ್ರಿ ಎಷ್ಟು ಅತ್ತಿದ್ದರೋ ಈಗ ಅಷ್ಟೇ ಸ್ಥಿರವಾಗಿದ್ದರು. ಅವರ ಕಣ್ಣೀರಿನ ಜೊತೆ ಅವರ ಪ್ರೀತಿ ಮತ್ತು ಮೋಹವು ಹರಿದು ಹೋಗಿದೆ ಅನಿಸುತ್ತಿತ್ತು. ಮಧ್ಯಾಹ್ನದ ವೇಳೆಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ವಿಶಾಲ ಅವರು ಸೋಫಾದ ಮೇಲೆ ಕುಳಿತು ಆಳವಾದ ಚಿಂತೆಯಲ್ಲಿ ಮುಳುಗಿದ್ದರು. ಅಷ್ಟರಲ್ಲಿ ಮನೆಯ ಲ್ಯಾಂಡ್ಲೈನ್ ಫೋನ್ ಮೊಳಗಿತು. ಅವರು ಕರೆ ಸ್ವೀಕರಿಸಿದಾಗ ಇನ್ನೊಂದು ಕಡೆ ಮನೋಜ್ ಇದ್ದನು. ಹಲೋ ಅಮ್ಮ, ಇಂದು ನಾವು ಆಸ್ಪತ್ರೆಯಲ್ಲಿ ಇರುತ್ತೇವೆ, ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳಿದನು. ವಿಶಾಲ ಅವರು ಹೆಚ್ಚು ಏನೂ ಹೇಳದೆ, ಸರಿ ಮಗನೇ, ನೀನು ಮತ್ತು ನಿಶಾ ಇಬ್ಬರು ಚೆನ್ನಾಗಿರಿ ಎಂದು ಹೇಳಿ ಕರೆ ಮುಗಿಸಿದರು. ಆದರೆ ಕರೆ ಮುಗಿದ ತಕ್ಷಣ ಅವರ ಮುಖದಲ್ಲಿ ಒಂದು ವಿಚಿತ್ರ ನಗು ಮೂಡಿತು. ಅವರು ತಕ್ಷಣ ಎದ್ದು ತಮ್ಮ ಸಾಮಾನುಗಳನ್ನು ಜೋಡಿಸತೊಡಗಿದರು. ನಂತರ ಒಂದು ಪತ್ರ ಬರೆದು ಮೇಜಿನ ಮೇಲೆ ಇಟ್ಟು ಮನೆ ಬಿಟ್ಟು ಹೊರಟರು. ಆದರೆ ಅವರು ಎಲ್ಲಿಗೆ ಹೋದರು ಎಂಬುದು ವಿಶಾಲ ಅವರಿಗೆ ಮಾತ್ರ ಗೊತ್ತಿತ್ತು. ಮರುದಿನ ಸಂಜೆ ವಿಜಯ್ ಮತ್ತು ರಾಗಿಣಿ ತಮ್ಮ ಮನೆಯಲ್ಲಿ ಪಾರ್ಟಿ ಮಾಡುತ್ತಾ ಸಂತೋಷವಾಗಿದ್ದರು. ಅಷ್ಟರಲ್ಲಿ ಮನೆಯ ಬಾಗಿಲಿನ ಗಂಟೆ ಮೊಳಗಿತು. ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಆಗ ರಾಗಿಣಿಯು, ನಾನು ಹೋಗಿ ಯಾರು ಬಂದಿದ್ದಾರೆ ನೋಡುತ್ತೇನೆ ಅಂತ ಹೇಳಿದಳು. ಅವಳು ಬಾಗಿಲು ತೆರೆದ ತಕ್ಷಣ ಎದುರಿಗೆ ತನ್ನ ಅತ್ತೆಯ ಅಕ್ಕ, ದೊಡ್ಡ ಅತ್ತೆ ಕೋಮಲ್ ಅವರನ್ನ ಕಂಡಳು. ಅವರನ್ನ ನೋಡಿ ರಾಗಿಣಿಯ ಉಸಿರೇ ನಿಂತಂತಾಯಿತು. ಅವಳು ತಡವರಿಸುತ್ತಾ, ಕೋಮಲ್ ಅತ್ತೆ, ನೀವು ಈ ಸಮಯದಲ್ಲಿ ಅಂತ ಕೇಳಿದಳು. ಅಷ್ಟರಲ್ಲಿ ಕೋಮಲ್ ಅವರು ಬಾಗಿಲನ್ನು ಸ್ವಲ್ಪ ತಳ್ಳಿ ಒಳಗೆ ಬರುತ್ತಾ, ಏನು ನೋಡುತ್ತಿದ್ದೀಯಾ?
ನನ್ನ ಕೈಯಲ್ಲಿ ಬ್ಯಾಗ್ ಇದೆ ಎಂದು ಕಾಣುತ್ತಿಲ್ಲವೇ? ಇಷ್ಟು ಹೊತ್ತಾದರೂ ಸಹಾಯ ಮಾಡಬೇಕು ಅನಿಸಲಿಲ್ಲವೇ ಅಂತ ಹೇಳಿದರು. ಹೀಗೆ ಗೊಣಗುತ್ತಾ ಮನೆಯೊಳಗೆ ಬಂದರು. ಹಾಲ್ನಲ್ಲಿ ಸುತ್ತಲೂ ನೋಡಿದ ಅವರು, ಅಯ್ಯೋ, ಇಲ್ಲಿ ನೋಡಿದರೆ ಪಾರ್ಟಿ ನಡೆಯುತ್ತಿದೆ ಅನಿಸುತ್ತಿದೆ, ಅದು ಕೂಡ ನೀವು ಇಬ್ಬರೇ ಸೇರಿಕೊಂಡು ಅಂತ ಹೇಳಿದರು. ಅಷ್ಟರಲ್ಲಿ ವಿಜಯ್ ಕೂಡ ಅಲ್ಲಿಗೆ ಬಂದನು. ಅವನು ಆಶ್ಚರ್ಯದಿಂದ, ಕೋಮಲ್ ದೊಡ್ಡಮ್ಮ, ನೀವು ಈ ಸಮಯದಲ್ಲಿ ಅಂದನು. ಅದಕ್ಕೆ ಕೋಮಲ್ ಅವರು ನಗುತ್ತಾ, ಏನಯ್ಯ, ನನ್ನನ್ನು ನೋಡಿ ನೀವಿಬ್ಬರು ಭೂತವನ್ನೇ ನೋಡಿದಂತೆ ಏಕೆ ಗಾಬರಿಯಾಗುತ್ತಿದ್ದೀರಿ ಅಂತ ಹೇಳಿದರು. ಅವರು ಇನ್ನೇನಾದರೂ ಹೇಳುವ ಮೊದಲೇ ಕೋಮಲ್ ಅವರು ಜೋರಾಗಿ ತಮ್ಮ ತಂಗಿಯನ್ನು ಕರೆಯತೊಡಗಿದರು. ವಿಶಾಲಾ, ಓ ವಿಶಾಲಾ, ಎಲ್ಲಿದ್ದೀಯಾ? ನೋಡು, ನಿನ್ನ ಅಕ್ಕ ಬಂದಿದ್ದಾಳೆ ಅಂತ. ಅದನ್ನು ಕೇಳಿದ ವಿಜಯ್ ಗಾಬರಿಯಿಂದ, ದೊಡ್ಡಮ್ಮ, ಅಮ್ಮ ಮನೆಯಲ್ಲಿ ಇಲ್ಲ, 2 ದಿನಗಳ ಹಿಂದೆ ತಮ್ಮ ಸ್ನೇಹಿತರ ಜೊತೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದನು. ಇದನ್ನು ಕೇಳಿದ ಕೋಮಲ್ ಅವರು ಚಿಂತೆಯಿಂದ, ಏನು, ಹೀಗೆ ಇದ್ದಕ್ಕಿದ್ದಂತೆ ಯಾತ್ರೆಗೆ ಹೋಗಿದ್ದಾಳಾ? ನನಗೆ ಒಂದು ಮಾತಾದರೂ ಹೇಳಲಿಲ್ಲವಲ್ಲ? ಸರಿ, ಪರವಾಗಿಲ್ಲ, ಈಗ ನಾನು ಬಂದಿದ್ದೇನೆ ಅಲ್ವಾ, ಕೆಲವು ದಿನ ಇಲ್ಲೇ ಇರುತ್ತೇನೆ ಅಂತ ಹೇಳಿದರು. ಅಷ್ಟರಲ್ಲಿ ವಿಜಯ್ ಕೈಯಲ್ಲಿದ್ದ ನೀರಿನ ಗ್ಲಾಸ್ ಕೆಳಗೆ ಬಿದ್ದು ಒಡೆಯಿತು. ಕೋಮಲ್ ಅವರು ಅವನ ಕಡೆ ತಿರುಗಿ ನೋಡಿ, ಏನಯ್ಯ ವಿಜಯ್, ನಿನ್ನ ಮುಖ ಏಕೆ ಇಷ್ಟು ಬಾಡಿ ಹೋಗಿದೆ? ನಾನು ನಿಮ್ಮಿಬ್ಬರನ್ನ ತಿನ್ನುವುದಿಲ್ಲವಲ್ಲ ಅಂತ ಹೇಳಿದರು. ನಂತರ ರಾಗಿಣಿಯ ಕಡೆ ತಿರುಗಿ, ಬಾ ಸೊಸೆ, ಬೇಗ ಒಳ್ಳೆಯ ಚಹಾ ಮಾಡಿಕೊಂಡು ತಾ ಅಂತ ಹೇಳಿದರು. ರಾಗಿಣಿ ಮುಖದಲ್ಲಿ ಕೃತಕ ನಗುವನ್ನು ತಂದು, ಸರಿಯತ್ತೆ, ಈಗಲೇ ತರುತ್ತೇನೆ ಎಂದು ಹೇಳಿ ಅಡಿಗೆ ಮನೆಗೆ ಹೋದಳು. ಅಡಿಗೆ ಮನೆಗೆ ಹೋಗುತ್ತಿದ್ದಂತೆ ಅವಳು ಚಹಾದ ಪಾತ್ರೆಯನ್ನು ಜೋರಾಗಿ ಇಟ್ಟು ಕೋಪದಿಂದ ಗೊಣಗಿದಳು. ಇವರು ಈಗ ಏಕೆ ಬಂದರೋ, ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಅತ್ತೆಯಿಂದ ಕಷ್ಟಪಟ್ಟು ಮುಕ್ತಿ ಸಿಕ್ಕಿತು ಎಂದುಕೊಂಡಿದ್ದೆ, ಈಗ ಅವರ ಅಕ್ಕ ಬಂದು ನಮ್ಮ ತಲೆಯ ಮೇಲೆ ಕುಳಿತಿದ್ದಾರೆ ಅಂತ. ಅಷ್ಟರಲ್ಲಿ ವಿಜಯ್ ಕೂಡ ಅಡಿಗೆ ಮನೆಗೆ ಬಂದು ನಿಧಾನ ಧ್ವನಿಯಲ್ಲಿ, ನೀನು ಈಗ ಹೆಚ್ಚು ಕೋಪ ತೋರಿಸಬೇಡ, ನಾವು ಏನಾದರೂ ಅನುಮಾನಾಸ್ಪದವಾಗಿ ಮಾತನಾಡಿದರೆ ಅವರಿಗೆ ಅಮ್ಮನ ಬಗ್ಗೆ ಅನುಮಾನ ಬರುತ್ತದೆ ಅಂತ ಹೇಳಿದನು. ಹೀಗೆ ಇಬ್ಬರು ನಿಧಾನವಾಗಿ ಮಾತನಾಡಿಕೊಳ್ಳುತ್ತಿದ್ದಾಗ ಒಳಗಿನಿಂದ ಕೋಮಲ್ ಅವರ ಜೋರಾದ ಧ್ವನಿ ಕೇಳಿಸಿತು. ಸೊಸೆ, ಇನ್ನೂ ಚಹಾ ಆಗಿಲ್ಲವಾ ಅಂತ. ಅವರ ಧ್ವನಿ ಕೇಳುತ್ತಿದ್ದಂತೆಯೇ ರಾಗಿಣಿ ಬೇಗನೆ ಚಹಾ ಮಾಡಿ ಹಾಲ್ಗೆ ತಂದು ಕೊಟ್ಟಳು. ಕೋಮಲ್ ಅವರು ಒಂದು ಗುಡುಗು ಚಹಾ ಕುಡಿದು, ವಿಜಯ್, ಟಿವಿ ಆನ್ ಮಾಡಪ್ಪ ಅಂತ ಹೇಳಿದರು. ವಿಜಯ್ ರಿಮೋಟ್ ತೆಗೆದುಕೊಂಡು, ದೊಡ್ಡಮ್ಮ, ಯಾವ ಚಾನೆಲ್ ಹಾಕಲಿ ಅಂದನು. ಅಷ್ಟರಲ್ಲಿ ಕೋಮಲ್ ಅವರು ಅವನ ಕೈಯಿಂದ ರಿಮೋಟ್ ತೆಗೆದುಕೊಂಡು ನೇರವಾಗಿ ಒಂದು ಸುದ್ದಿ ವಾಹಿನಿಯನ್ನು ಹಾಕಿದರು. ಅದನ್ನು ನೋಡಿ ರಾಗಿಣಿ ಆಶ್ಚರ್ಯದಿಂದ, ಅತ್ತೆ, ನೀವು ಯಾವಾಗಿನಿಂದ ಸುದ್ದಿ ನೋಡಲು ಶುರು ಮಾಡಿದ್ದೀರಿ ಅಂತ ಕೇಳಿದಳು. ಅದಕ್ಕೆ ಕೋಮಲ್ ಅವರು ಸಣ್ಣ ನಗುವಿನೊಂದಿಗೆ, ಅಯ್ಯೋ ಸೊಸೆ, ನಾನು ಮೊದಲಿನಿಂದಲೂ ಸುದ್ದಿಗಳನ್ನೇ ನೋಡುತ್ತೇನೆ, ನೀನು ಕೂಡ ನೋಡಬೇಕು, ಈ ಚಾನೆಲ್ನಲ್ಲಿ ತುಂಬ ಒಳ್ಳೆಯ ಸುದ್ದಿಗಳು ಬರುತ್ತವೆ ಎಂದು ಹೇಳುತ್ತಾ ಅವರು ಟಿವಿಯ ಧ್ವನಿಯನ್ನು ಜೋರಾಗಿ ಮಾಡಿದರು. ರಾಗಿಣಿ ಮತ್ತು ವಿಜಯ್ ಅವರ ಗಮನವು ನೇರವಾಗಿ ಟಿವಿಯತ್ತ ಹರಿಯಿತು. ಟಿವಿಯಲ್ಲಿ ತಾಜಾ ಸುದ್ದಿ ಪ್ರಸಾರವಾಗುತ್ತಿತ್ತು. ವರದಿಗಾರ ಮೈಕ್ ಹಿಡಿದು ಹೇಳುತ್ತಿದ್ದನು, ಇದು ತನ್ನ ಸ್ವಂತ ಮಗನೇ ಹಣಕ್ಕಾಗಿ ಇನ್ನೊಬ್ಬರ ಮನೆಗೆ ಕೆಲಸದಾಕೆಯಂತೆ ಕಳುಹಿಸಿದ ಒಬ್ಬ ತಾಯಿಯ ಕತೆ ಅಂತ. ಈ ಮಾತು ಕೇಳುತ್ತಿದ್ದಂತೆಯೇ ವಿಜಯ್ ಮತ್ತು ರಾಗಿಣಿ ಬೆಚ್ಚಿಬಿದ್ದರು. ಇಬ್ಬರ ಕಣ್ಣುಗಳು ದೊಡ್ಡದಾದವು. ಮುಖದ ಮೇಲೆ ಬೆವರು ಹರಿಯತೊಡಗಿತು. ಅಷ್ಟರಲ್ಲಿ ಕೋಮಲ್ ಅವರು ಆಶ್ಚರ್ಯದಿಂದ, ಅಯ್ಯೋ ದೇವರೇ, ಇವತ್ತಿನ ಮಕ್ಕಳು ಹೇಗಾಗಿದ್ದಾರೆ ನೋಡಿ, ಯಾರನ್ನು ನಂಬಲು ಆಗುವುದಿಲ್ಲ. ಹೇಳಿ, ಯಾರಾದರೂ ತಮ್ಮ ಸ್ವಂತ ತಾಯಿಯನ್ನೇ ಹಣಕ್ಕಾಗಿ ಮಾರುತ್ತಾರೆಯೇ ಅಂತ ಹೇಳಿದರು. ರಾಗಿಣಿ ತಡವರಿಸುತ್ತಾ, ಅತ್ತೆ ಬಿಡಿ, ಇವೆಲ್ಲವನ್ನು, ಇಂತಹ ಸುದ್ದಿಗಳು ಪ್ರತಿದಿನ ಬರುತ್ತಲೇ ಇರುತ್ತವೆ ಅಂತ ಹೇಳಿದಳು. ಆದರೆ ಕೋಮಲ್ ಅವರು ಸಣ್ಣದಾಗಿ ನಗುತ್ತಾ, ಇಲ್ಲ ಸೊಸೆ, ಈ ಪ್ರಕರಣದಲ್ಲಿ ಏನೋ ದೊಡ್ಡ ವಿಷಯ ಇದೆ, ಸ್ವಲ್ಪ ತಾಳು, ಪೂರ್ತಿ ನೋಡೋಣ ಅಂತ ಹೇಳಿದರು. ವಿಜಯ್ ಮತ್ತು ರಾಗಿಣಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ನಂತರ ನಿಧಾನವಾಗಿ ಸೋಫಾದಿಂದ ಎದ್ದು ಅಲ್ಲಿಂದ ಹೋಗಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ಕೋಮಲ್ ಅವರು ಜೋರಾಗಿ, ಅಯ್ಯೋ, ಸ್ವಲ್ಪ ತಾಳಿರಿ, ಮುಂದೆ ಇವರ ಮಗ ಮತ್ತು ಸೊಸೆಯನ್ನ ತೋರಿಸುತ್ತಾರಂತೆ ಅಂತ ಹೇಳಿದರು. ಆ ಮಾತು ಕೇಳಿದ ತಕ್ಷಣ ಇಬ್ಬರ ಹೆಜ್ಜೆಗಳು ಅಲ್ಲೇ ನಿಂತವು. ಈಗ ಅವರ ಕಣ್ಣುಗಳು ಟಿವಿಯ ಮೇಲೆಯೇ ನೆಟ್ಟಿದ್ದವು. ಟಿವಿಯಲ್ಲಿ ವರದಿಗಾರನ ಧ್ವನಿ ಮತ್ತೆ ಕೇಳಿಸಿತು. ನಾನು ಸಾಹಿಲ್, ನನ್ನ ಕ್ಯಾಮ್ರಾಮನ್ ಮೋಹಿತ್ ಜೊತೆ ತಮ್ಮ ತಾಯಿಯನ್ನು ಹಣಕ್ಕಾಗಿ ಮಾರಿಬಿಟ್ಟು ಈಗ ಐಷಾರಾಮಿ ಜೀವನ ನಡೆಸುತ್ತಿರುವ ಮಗ ಮತ್ತು ಸೊಸೆಯ ಮನೆಗೆ ಲೈವ್ ಆಗಿ ಹೋಗುತ್ತಿದ್ದೇನೆ ಅಂತ. ಇದನ್ನು ಕೇಳಿದ ಕೋಮಲ್ ಅವರು ಆಶ್ಚರ್ಯದಿಂದ, ಅಯ್ಯೋ ವಿಜಯ್, ಇದು ನಮ್ಮ ಬಡಾವಣೆ ಅಂತೆಯೇ ಕಾಣುತ್ತಿದೆ, ಯಾರ ಮನೆಗೆ ಹೋಗುತ್ತಿದ್ದಾರೆ ಅಂತ ಹೇಳಿದರು. ಅಷ್ಟರಲ್ಲಿ ವಿಜಯ್ ಮತ್ತು ರಾಗಿಣಿಯ ಉಸಿರೇ ನಿಂತಂತಾಯಿತು. ಹಾಲ್ನಲ್ಲಿ ಎಸಿ ಓಡುತ್ತಿದ್ದರೂ ಅವರ ಮುಖದಿಂದ ಬೆವರು ಸುರಿಯುತ್ತಿತ್ತು. ಅದೇ ಕ್ಷಣದಲ್ಲಿ ಮನೆಯ ಬಾಗಿಲನ್ನು ಯಾರೋ ಜೋರಾಗಿ ಬಡಿದರು. ಆಗ ಕೋಮಲ್ ಅವರು, ವಿಜಯ್, ಹೋಗಿ ನೋಡು ಯಾರು ಬಂದಿದ್ದಾರೆ ಅಂತ ಹೇಳಿದರು. ವಿಜಯ್ ಭಾರವಾದ ಹೆಜ್ಜೆಗಳಿಂದ ತಡವರಿಸುತ್ತಾ ಬಾಗಿಲಿನ ಕಡೆ ನಡೆಯತೊಡಗಿದನು. ಅಷ್ಟರಲ್ಲಿ ಕೋಮಲ್ ಅವರು ರಾಗಿಣಿಯನ್ನ ಗದರಿಸಿ, ಸೊಸೆ, ನೀನು ಏಕೆ ಕುಳಿತಿದ್ದೀಯಾ? ಹೋಗಿ ನೋಡು ಯಾರು ಬಂದಿದ್ದಾರೆ
ಅಂತ ಹೇಳಿದರು. ರಾಗಿಣಿ ಗಾಬರಿಯಿಂದ ಎದ್ದು ನಿಧಾನವಾಗಿ ಬಾಗಿಲಿನ ಕಡೆಗೆ ಹೋದಳು. ಅವಳು ಬಾಗಿಲು ತೆರೆದ ತಕ್ಷಣ ಎದುರಿಗೆ ಕಂಡ ದೃಶ್ಯವನ್ನ ನೋಡಿ ವಿಜಯ್ ಮತ್ತು ರಾಗಿಣಿಯ ಕಾಲ ಕೆಳಗಿನ ನೆಲವೇ ಜಾರಿ ಹೋದಂತಾಯಿತು. ಅಷ್ಟರಲ್ಲಿ ಸುದ್ದಿವಾಹಿನಿಯ ತಂಡದೊಂದಿಗೆ ಇಡೀ ಬಡಾವಣೆಯ ಜನರು ಮನೆಯ ಮುಂದೆ ಸೇರಿದ್ದರು. ವರದಿಗಾರ ಮೈಕಣ್ಣ ವಿಜಯ್ ಮತ್ತು ರಾಗಿಣಿಯ ಕಡೆ ಚಾಚಿ, ಹಾಗಾದರೆ ನಿಮ್ಮ ತಾಯಿಯನ್ನ ಹಣಕ್ಕಾಗಿ ಮಾರಿದ ಮಗ ಮತ್ತು ಸೊಸೆ ನೀವೇನಾ? ಹೀಗೆ ಮಾಡಲು ನಿಮಗೆ ಸ್ವಲ್ಪವೂ ನಾಚಿಕೆ ಆಗಲಿಲ್ಲವೇ? ಈಗ ನೀವು ಏನು ಹೇಳಲು ಬಯಸುತ್ತೀರಿ ಅಂತ ಕೇಳಿದನು. ರಾಗಿಣಿ ಕೋಪದಿಂದ ಕಿರುಚಿದಳು. ಏನು ಮಾತನಾಡುತ್ತಿದ್ದೀರಾ ನೀವು? ನಿಮಗೆ ತಪ್ಪು ಮಾಹಿತಿ ಸಿಕ್ಕಿದೆ. ಇಲ್ಲಿಂದ ಹೊರಡಿ. ನಮ್ಮ ಬಡಾವಣೆಯಲ್ಲಿ ನಮ್ಮ ಮಾನಹಾನಿ ಮಾಡುತ್ತಿದ್ದೀರಿ. ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ. ಸುಳ್ಳು ಸುದ್ದಿಗಳನ್ನು ಹರಡಬೇಡಿ ಅಂತ. ವಿಜಯ್ ಕೂಡ ಭಯದಿಂದ ನಡುಗುತ್ತಾ, ಇಲ್ಲಿಂದ ಹೋಗಿ, ಬೇಗ ಹೋಗಿ ಅಂತ ಹೇಳಿದನು. ಅಷ್ಟರಲ್ಲಿ ಹಿಂದೆ ನಿಂತಿದ್ದ ಕೋಮಲ್ ಅವರು ಮುಂದೆ ಬಂದು ವಿಜಯ್ನ ಕೆನ್ನೆಗೆ ಒಂದು ಭಾರಿ ಏಟು ಹೊಡೆದರು. ಅದನ್ನು ನೋಡಿ ರಾಗಿಣಿಯ ಕಣ್ಣುಗಳು ಬೆಚ್ಚಿ ಬಿದ್ದವು. ಅವಳು ಆಶ್ಚರ್ಯದಿಂದ, ಅತ್ತೆ, ನೀವು ಏನು ಮಾಡುತ್ತಿದ್ದೀರಿ ಅಂತ ಕೇಳಿದಳು. ಅಷ್ಟರಲ್ಲಿ ಕೋಮಲ್ ಅವರು ಕೋಪದಿಂದ ರಾಗಿಣಿಯತ್ತ ತಿರುಗಿ ಅವಳ ಕೆನ್ನೆಗೂ ಒಂದು ಬಲವಾದ ಏಟು ಹೊಡೆದರು. ನಂತರ ಗಟ್ಟಿಯಾದ ಧ್ವನಿಯಲ್ಲಿ, ಒಂದು ಮಾತು ಮಾತನಾಡಬೇಡ. ಇನ್ನೊಂದು ಪದ ಬಾಯಿಂದ ಬಂದರೆ ನನ್ನಷ್ಟು ಕೆಟ್ಟವಳು ಯಾರೂ ಇರಲ್ಲ. ಎಲ್ಲ ಸತ್ಯವೂ ಎಲ್ಲರ ಮುಂದೆ ಬಂದಿದೆ. ಆದರೂ ಇನ್ನೂ ಸುಳ್ಳು ಹೇಳುತ್ತಿದ್ದೀರಾ ಅಂತ ಹೇಳಿದರು. ಮನೆಯ ಮುಂದೆ ನಿಂತಿದ್ದ ಇಡೀ ಬಡಾವಣೆಯ ಜನರು ಈ ದೃಶ್ಯವನ್ನ ನೋಡುತ್ತಿದ್ದರು. ವರದಿಗಾರ ಸಾಹಿಲ್ ಮತ್ತೆ ಪ್ರಶ್ನಿಸಿದನು, ನೀವು ನಿಮ್ಮ ಸ್ವಂತ ತಾಯಿಯನ್ನ ಹಣಕ್ಕಾಗಿ ಮಾರಿರುವುದು ನಿಜವಲ್ಲವೇ? ನಿಮ್ಮ ಪಾಲಿಗೆ ಕೆಲವು ರೂಪಾಯಿಗಳು ತಾಯಿಗಿಂತ ದೊಡ್ಡದಾಗಿ ಬಿಟ್ಟವೆಯೇ ಅಂತ. ಆದರೆ ಈಗ ವಿಜಯ್ ಮತ್ತು ರಾಗಿಣಿಯ ಬಾಯಿಂದ ಒಂದು ಮಾತು ಹೊರಬರಲಿಲ್ಲ. ಇಬ್ಬರು ಬೆವರಿನಲ್ಲಿ ತೊಯ್ಯುತ್ತಾ ಬಾಗಿಲು ಮುಚ್ಚಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ಜನರ ಗುಂಪಿನಿಂದ ಒಂದು ಕೈ ಮುಂದೆ ಬಂದು ಬಾಗಿಲನ್ನ ಬಿಗಿಯಾಗಿ ಹಿಡಿಯಿತು. ವಿಜಯ್ ಎಷ್ಟೇ ಬಲ ಪ್ರಯೋಗಿಸಿದರೂ ಬಾಗಿಲು ನಿಧಾನವಾಗಿ ಮತ್ತೆ ತೆರೆಯತೊಡಗಿತು. ಬಾಗಿಲಿನ ಜೊತೆ ವಿಜಯ್ ಕೂಡ ಕೆಳಗೆ ಬಿದ್ದು ಹೋದನು. ಏಕೆಂದರೆ ಆ ಕೈ ಬೇರಾರದ್ದೂ ಆಗಿರಲಿಲ್ಲ, ಅವನ ತಾಯಿ ವಿಶಾಲ ಅವರದಾಗಿತ್ತು. ತಾಯಿಯನ್ನು ಕಂಡ ಕ್ಷಣವೇ ವಿಜಯ್ನ ಕಣ್ಣುಗಳು ಬೆಚ್ಚಿ ಬಿದ್ದವು. ಮುಂದಿನ ಕ್ಷಣವೇ ವಿಶಾಲ ಅವರು ಮುಂದೆ ಬಂದು ಅವನ ಕೆನ್ನೆಗೆ ಒಂದು ಬಲವಾದ ಏಟು ಹೊಡೆದರು. ಇದನ್ನು ಕಂಡ ರಾಗಿಣಿ ನಿಧಾನವಾಗಿ ಹಿಂದೆ ಸರಿಯತೊಡಗಿದಳು. ಆದರೆ ಹಿಂದೆ ನಿಂತಿದ್ದ ಕೋಮಲ್ ಅವರು ಅವಳನ್ನು ಮುಂದೆ ತಳ್ಳಿ, ಹೋಗು, ಇಂದು ನಿನ್ನ ಕೃತ್ಯದ ಫಲವನ್ನ ನೋಡು ಅಂತ ಹೇಳಿದರು. ಈಗ ರಾಗಿಣಿಯ ಕಣ್ಣುಗಳು ನೆಲದ ಮೇಲೆಯೇ ನೆಟ್ಟಿದ್ದವು. ಅಷ್ಟರಲ್ಲಿ ವಿಜಯ್ ತಡವರಿಸುತ್ತಾ, ಅಮ್ಮ, ನನ್ನನ್ನು ಕ್ಷಮಿಸಿಬಿಡು, ಇವೆಲ್ಲವೂ ರಾಗಿಣಿಯ ಮಾತು ಕೇಳಿ ಅಂತ ಅವನು ಮಾತು ಮುಗಿಸುವ ಮೊದಲೇ ವಿಶಾಲ ಅವರು ಕೋಪದಿಂದ ಗದರಿಸುತ್ತಾ, ಎಚ್ಚರ, ಇನ್ನೊಮ್ಮೆ ನನ್ನನ್ನು ಅಮ್ಮ ಎಂದು ಕರೆದರೆ ನಿನ್ನಂಥ ಮಗನನ್ನು ನನ್ನ ಹೊಟ್ಟೆಯಲ್ಲಿ ಹೊತ್ತು ಹೆತ್ತಿದ್ದಕ್ಕೆ ನನಗೆ ನಾಚಿಕೆಯಾಗುತ್ತಿದೆ ಅಂತ ಹೇಳಿದರು. ವಿಶಾಲ ಅವರ ಪ್ರತಿಯೊಂದು ಮಾತು ಅಲ್ಲಿದ್ದ ಎಲ್ಲರ ಮನಸ್ಸನ್ನ ನಡುಗಿಸುತ್ತಿತ್ತು. ವಿಜಯ್ ಮತ್ತು ರಾಗಿಣಿ ಇಬ್ಬರು ಕೈ ಮುಗಿದು ಕ್ಷಮೆ ಕೇಳುತ್ತಾ ಅಳತೊಡಗಿದರು. ಅಷ್ಟರಲ್ಲಿ ಒಂದು ಪೊಲೀಸ್ ಜೀಪ್ ಅಲ್ಲಿಗೆ ಬಂದು ನಿಂತಿತ್ತು. ಸೈರನ್ನ ಶಬ್ದದಿಂದ ಇಡೀ ವಾತಾವರಣ ಮತ್ತಷ್ಟು ಗಂಭೀರವಾಯಿತು. ಜೀಪಿನಿಂದ ಇಳಿದ ಪೊಲೀಸ್ ಇನ್ಸ್ಪೆಕ್ಟರ್ ಗಟ್ಟಿಯಾದ ಧ್ವನಿಯಲ್ಲಿ, ವಿಜಯ್ ಮತ್ತು ರಾಗಿಣಿ, ನಿಮ್ಮಿಬ್ಬರನ್ನು ಬಂಧಿಸಲಾಗುತ್ತಿದೆ ಅಂತ ಹೇಳಿದರು. ಇದನ್ನು ಕೇಳಿದ ರಾಗಿಣಿ ಜೋರಾಗಿ ಕಿರುಚತೊಡಗಿದಳು. ಬೇಡ ಬೇಡ, ನಾನು ಏನು ಮಾಡಿಲ್ಲ, ನನ್ನನ್ನು ಬಿಡಿ ಅಂತ ಹೇಳುತ್ತಾ ಅವಳು ಅಲ್ಲಿಂದ ಓಡಿ ಹೋಗಲು ಪ್ರಯತ್ನಿಸಿದಳು. ಆದರೆ ಕೋಮಲ್ ಅವರು ಅವಳ ಕೈಯನ್ನು ಬಿಗಿಯಾಗಿ ಹಿಡಿದರು. ಅಷ್ಟರಲ್ಲಿ ವಿಜಯ್ ಒಮ್ಮೆ ತನ್ನ ತಾಯಿಯ ಕಡೆ ನೋಡಿದನು. ಆದರೆ ವಿಶಾಲ ಅವರು ತಮ್ಮ ಮುಖವನ್ನು ಬೇರೆ ಕಡೆ ತಿರುಗಿಸಿಕೊಂಡರು. ಅದನ್ನು ಕಂಡ ವಿಜಯನ ಕಣ್ಣಿನಿಂದ ಕಣ್ಣೀರು ಹರಿಯತೊಡಗಿತು. ಅವನು ಯಾವುದೇ ವಿರೋಧ ಮಾಡದೆ ಮೌನವಾಗಿ ಪೊಲೀಸರ ಜೊತೆ ಹೊರಟನು. ಆದರೆ ರಾಗಿಣಿ ಮಾತ್ರ ನಿರಂತರವಾಗಿ ಕಿರುಚುತ್ತಲೇ ಇದ್ದಳು, ನನ್ನನ್ನು ಬಿಡಿ, ನಾನು ಏನು ಮಾಡಿಲ್ಲ ಅಂತ. ಆದರೆ ಅಲ್ಲಿದ್ದ ಜನರ ಕೋಪ ಈಗ ತಾರಕಕ್ಕೇರಿತ್ತು. ಜನರೆಲ್ಲರೂ ಒಂದೇ ಧ್ವನಿಯಲ್ಲಿ ಕೂಗುತ್ತಿದ್ದರು, ಇವರನ್ನು ಕರೆದುಕೊಂಡು ಹೋಗಿ, ಜೈಲಿನಲ್ಲಿಯೇ ಇವರಿಗೆ ಶಿಕ್ಷೆ ಆಗಲಿ ಅಂತ. ಅವರು ಹೋದ ನಂತರ ಮನೆಯ ಹೊರಗಿನ ಗದ್ದಲ ನಿಧಾನವಾಗಿ ಶಾಂತವಾಯಿತು. ವಿಶಾಲ ಅವರು ಕೈ ಮುಗಿದು ವರದಿಗಾರರ ಸಾಹಿಲ್ಗೆ, ಮಗನೇ, ಈಗ ನೀವು ಇಲ್ಲಿಂದ ಹೋಗಿ, ನನಗೆ ಇನ್ನು ಯಾವುದೇ ತಮಾಷೆ ಬೇಡ, ನನಗೆ ಈಗ ಬೇಕಾಗಿರೋದು ಶಾಂತಿ ಮಾತ್ರ ಅಂತ ಹೇಳಿದರು. ಸಾಹಿಲ್ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡನು. ಅವನು ಕ್ಯಾಮ್ರಾದ ಕಡೆ ನೋಡುತ್ತಾ ಶಾಂತ ಧ್ವನಿಯಲ್ಲಿ, ಸ್ನೇಹಿತರೆ, ಇಂದಿನ ನೇರ ಪ್ರಸಾರ ಇಲ್ಲಿಗೆ ಮುಗಿಯುತ್ತದೆ. ಒಂದು ವಿಷಯ ಮಾತ್ರ ನೆನಪಿಟ್ಟುಕೊಳ್ಳಿ, ತಾಯಿಯ ಕಣ್ಣೀರನ್ನ ಹಣಕ್ಕೆ ಮಾರುವವನು ಜೀವನದಲ್ಲಿ ಎಂದಿಗೂ ನೆಮ್ಮದಿಯಿಂದ ಬದುಕಲಾರ ಅಂತ ಹೇಳಿದನು. ಅದಾದ ಬಳಿಕ ಕ್ಯಾಮ್ರಾ ಆಫ್ ಆಯಿತು. ಸ್ವಲ್ಪ ಸಮಯದಲ್ಲಿಯೇ ಅಲ್ಲಿದ್ದ ಜನರು ನಿಧಾನವಾಗಿ ತೆರಳಿದರು. ಈಗ ಆ ಮನೆಯಲ್ಲಿ ವಿಶಾಲ ಮತ್ತು ಅವರ ಅಕ್ಕ ಕೋಮಲ್ ಅವರು ಮಾತ್ರ ಉಳಿದಿದ್ದರು. ಇಬ್ಬರು ಮೌನವಾಗಿ ಸೋಫಾದ ಮೇಲೆ ಕುಳಿತು ಮಾತನಾಡುತ್ತಿದ್ದರು. ಸ್ನೇಹಿತರೆ, ನಿಜವಾಗಿ ಈ ಸಂಪೂರ್ಣ ಯೋಜನೆ ಕೋಮಲ್ ಅವರದ್ದೇ ಆಗಿತ್ತು. ವಿಶಾಲ ಅವರು ಮನೋಜನ ಮನೆಯನ್ನ ಬಿಟ್ಟು ಹೊರಟ ನಂತರ ನೇರವಾಗಿ ತಮ್ಮ ಅಕ್ಕ ಕೋಮಲ್ ಅವರ ಮನೆಗೆ ಹೋಗಿದ್ದರು.
ಅಲ್ಲಿಯೇ ಅವರು ನಡೆದದ್ದನ್ನೆಲ್ಲ ವಿವರಿಸಿದ್ದರು. ನಂತರ ಇಬ್ಬರು ಸೇರಿ ವಿಜಯ್ ಮತ್ತು ರಾಗಿಣಿ ಅಂತಹ ಅಪರಾಧಿಗಳಿಗೆ ಹೇಗೆ ಶಿಕ್ಷೆ ಕೊಡಿಸಬೇಕು ಎಂದು ಯೋಜನೆ ರೂಪಿಸಿದರು. ಅದಾದ ನಂತರ ಕೋಮಲ್ ಅವರು ಸುದ್ದಿವಾಹಿನಿಯವರನ್ನು ಸಂಪರ್ಕಿಸಿ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿದರು. ಸತ್ಯವನ್ನು ತಿಳಿದ ಸುದ್ದಿವಾಹಿನಿಯವರು ಅವರಿಗೆ ಸಹಕರಿಸಲು ಒಪ್ಪಿದರು. ಆದರೆ ಈಗಲೂ ಕೋಮಲ್ ಅವರು ವಿಶಾಲ ಅವರ ಕೈ ಹಿಡಿದು ಮೃದುವಾದ ಸ್ವರದಲ್ಲಿ, ವಿಶಾಲ, ಇಷ್ಟೆಲ್ಲ ನಡೆದರೂ ನಿನ್ನ ಕಣ್ಣಿನಲ್ಲಿ ಇನ್ನೂ ಮಗನ ಮೇಲಿನ ಮಮತೆ ಕಾಣುತ್ತಿದೆ. ನಿನಗೆ ಇನ್ನೂ ನೋವಾಗುತ್ತಿದೆ ಅಲ್ಲವೇ ಅಂತ ಕೇಳಿದರು. ಅದನ್ನು ಕೇಳುತ್ತಿದ್ದಂತೆಯೇ ವಿಶಾಲ ಅವರ ಕಣ್ಣಿಂದ ಮತ್ತೆ ಕಣ್ಣೀರು ಜಾರಿತು. ಅವರು ಮುರಿದ ಧ್ವನಿಯಲ್ಲಿ, ಹೌದು ಅಕ್ಕ, ಮಗ ಎಷ್ಟೇ ದೊಡ್ಡ ಅಪರಾಧಿಯಾಗಿದ್ದರೂ ಅವನು ನೋವು ಅನುಭವಿಸುತ್ತಿರುವುದನ್ನು ತಾಯಿಯ ಹೃದಯ ನೋಡಲಾರದು. ನನ್ನ ಮನಸ್ಸು ಇನ್ನೂ ಅಳುತ್ತಿದೆ. ಆದರೆ ಇಂಥ ಮಗನಿಗಾಗಿ ಸುರಿಯುವ ಕಣ್ಣೀರು ವ್ಯರ್ಥ ಎಂಬ ಸತ್ಯವೂ ನನಗೆ ಗೊತ್ತಾಗಿದೆ. ಹೀಗೆ ಹೇಳಿದ ವಿಶಾಲ ಅವರು ಸಂಪೂರ್ಣವಾಗಿ ದಣಿದು ಅದೇ ಸೋಫಾದ ಮೇಲೆ ಮಲಗಿದರು. ನಿಧಾನವಾಗಿ ಅವರ ಕಣ್ಣುಗಳು ಮುಚ್ಚಿಕೊಳ್ಳತೊಡಗಿದವು. ಸ್ವಲ್ಪವೇ ಹೊತ್ತಿನಲ್ಲಿ ನಿದ್ರೆ ಅವರನ್ನು ತನ್ನ ಮಡಿಲಲ್ಲಿ ಸೇರಿಸಿಕೊಂಡಿತು. ಇತ್ತ ನಿಶಾಳಿಗೆ ಇನ್ನೂ ಮಗು ಜನಿಸಿರಲಿಲ್ಲ. ವೈದ್ಯರು ಇನ್ನು 2 ದಿನಗಳ ನಂತರ ಮತ್ತೆ ಬನ್ನಿ ಎಂದು ಹೇಳಿದ್ದರಿಂದ ಮನೋಜ್ ಮತ್ತು ನಿಶಾ ಮನೆಗೆ ಹಿಂತಿರುಗಿದರು. ಆದರೆ ಮನೆಗೆ ಬಂದ ತಕ್ಷಣ ಬಾಗಿಲು ಬೀಗ ಹಾಕಿರುವುದನ್ನು ನೋಡಿ ಮನೋಜ್ ಆಶ್ಚರ್ಯದಿಂದ, ಅಯ್ಯೋ, ಬಾಗಿಲು ಬೀಗ ಹಾಕಿದೆ, ಆ ಮುದುಕಿ ಎಲ್ಲಿಗಾದರೂ ಓಡಿ ಹೋಗಿದ್ದಾಳೆಯೇ ಅಂತ ಹೇಳಿದನು. ಅದಕ್ಕೆ ನಿಶಾ ನಿರ್ಲಕ್ಷ್ಯವಾಗಿ, ಅಯ್ಯೋ, ಓಡಿ ಹೋಗುವುದಾದರೂ ಎಲ್ಲಿಗೆ ಹೋಗುತ್ತಾಳೆ, ಬಹುಶಃ ಅವಳು ಮತ್ತೆ ವಿಜಯನ ಮನೆಗೆ ಹೋಗಿರಬಹುದು ಅಂತ ಹೇಳಿದಳು. ಅದಕ್ಕೆ ಮನೋಜನು, ಹೌದು, ಒಂದು ವೇಳೆ ಹೋಗಿದ್ದರೂ ವಿಜಯ್ ಅವಳನ್ನು ಕರೆದುಕೊಂಡು ಬರುತ್ತಾನೆ ಅಂತ ಹೇಳಿದನು. ಇಬ್ಬರು ಕಿಟಕಿಯ ಬಳಿ ಇಟ್ಟಿದ್ದ ಕೀಲಿಯನ್ನು ತೆಗೆದು ಬಾಗಿಲು ತೆರೆದು ಮನೆಯೊಳಗೆ ಪ್ರವೇಶಿಸಿದರು. ಆದರೆ ಮನೆಯೊಳಗೆ ಗಾಢವಾದ ಮೌನ ಆವರಿಸಿತ್ತು. ನಿಶಾ ನೇರವಾಗಿ ಹೋಗಿ ಸೋಫಾದ ಮೇಲೆ ಮಲಗಿದಳು. ಮನೋಜ್ ಕೂಡ ಕುಳಿತುಕೊಂಡನು. ಅಷ್ಟರಲ್ಲಿ ಅವನ ಕಣ್ಣಿಗೆ ಮೇಜಿನ ಮೇಲಿದ್ದ ಒಂದು ಪತ್ರ ಕಾಣಿಸಿತು. ಆಗ ಅವನು, ನಿಶಾ, ಈ ಪತ್ರವನ್ನು ಅಮ್ಮನೇ ಬರೆದಿರಬೇಕು ಅನಿಸುತ್ತದೆ ಅಂತ ಹೇಳಿದನು. ಅವನು ಪತ್ರವನ್ನು ಕೈಗೆತ್ತಿಕೊಂಡು ಜೋರಾಗಿ ಓದಲು ಆರಂಭಿಸಿದನು. ಮನೋಜ್ ಮತ್ತು ನಿಶಾ, ನಾನು ಈ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ. ವಿಜಯ್ ನನ್ನನ್ನು ಇಲ್ಲಿ ಏಕೆ ಕಳುಹಿಸಿದ್ದಾನೆ ಎಂಬ ಸತ್ಯ ಈಗ ನನಗೆ ಸಂಪೂರ್ಣವಾಗಿ ಗೊತ್ತಾಗಿದೆ. ಅವನು ಮಾಡಿದ ಕೆಲಸಕ್ಕೆ ಅವನಿಗೆ ತಕ್ಕ ಪಾಠವನ್ನು ನಾನು ಖಂಡಿತ ಕಲಿಸುತ್ತೇನೆ. ಇನ್ನು ಮುಂದೆ ನಾನು ಈ ಮನೆಗೆ ಎಂದಿಗೂ ಮರಳಿ ಬರುವುದಿಲ್ಲ. ಮನೋಜ್, ಒಬ್ಬ ಮನುಷ್ಯನನ್ನು ಹಣಕ್ಕಾಗಿ ಮಾರಾಟ ಮಾಡುವುದು ಕಾನೂನು ಬಾಹಿರ ಅಪರಾಧ ಎಂಬುದು ನಿನಗೆ ಗೊತ್ತಿದೆ. ಆದರೂ ನಿನ್ನ ವಿರುದ್ಧ ನಾನು ಯಾವುದೇ ದೂರು ನೀಡುವುದಿಲ್ಲ. ಈ ಸಮಯದಲ್ಲಿ ನಿಶಾಳಿಗೆ ನಿನ್ನ ಅಗತ್ಯವಿದೆ ಎಂಬುದು ನನಗೆ ಗೊತ್ತು. ಆದ್ದರಿಂದ ನೀನು ಈಗ ನಿನ್ನ ಕುಟುಂಬದ ಕಡೆ ಗಮನ ಕೊಡು. ವಿಶಾಲ. ಪತ್ರವನ್ನು ಓದಿ ಮುಗಿಸಿದ ತಕ್ಷಣ ಇಡೀ ಹಾಲ್ನಲ್ಲಿ ಮೌನ ಆವರಿಸಿತು. ಮನೋಜ್ ಮತ್ತು ನಿಶಾ ಇಬ್ಬರ ಕಣ್ಣಿನಿಂದಲೂ ಪಶ್ಚಾತ್ತಾಪದ ಕಣ್ಣೀರು ಹರಿಯತೊಡಗಿತು. ಮನೋಜ್ ನಿಧಾನವಾಗಿ ನಿಶಾಳ ಪಕ್ಕದಲ್ಲಿ ಕುಳಿತು, ನಿಶಾ, ನಾವು ನಿಜವಾಗಿಯೂ ತುಂಬ ದೊಡ್ಡ ತಪ್ಪು ಮಾಡಿದ್ದೇವೆ. ಆದರೆ ಇನ್ನು ಮುಂದೆ ನಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡುತ್ತೇನೆ ಎಂದು ನಾನು ಪ್ರಮಾಣ ಮಾಡುತ್ತೇನೆ. ಅದಕ್ಕಾಗಿ ಯಾವ ಶಿಕ್ಷೆಯನ್ನಾದರೂ ಅನುಭವಿಸಬೇಕಾದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ ಅಂತ ಹೇಳಿದನು. ಆ ದಿನ ಒಬ್ಬ ತಾಯಿ ಬರೆದ ಆ ಚಿಕ್ಕ ಪತ್ರವೇ ಅವರಿಬ್ಬರ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಸ್ನೇಹಿತರೆ, ಇದೇ ತಾಯಿಯ ಮಮತೆ. ತಾನು ಅಳುತ್ತಾ ಇದ್ದರೂ ಮಕ್ಕಳಿಗೆ ನಗುವುದನ್ನು ಕಲಿಸುತ್ತಾಳೆ. ತಾನೇ ನೋವು ಅನುಭವಿಸುತ್ತಾ ಇದ್ದರೂ ಮಕ್ಕಳಿಗೆ ಬದುಕುವುದನ್ನು ಕಲಿಸುತ್ತಾಳೆ. ಆದ್ದರಿಂದ ಈ ಜಗತ್ತಿನಲ್ಲಿ ತಂದೆ ತಾಯಿಗಿಂತ ದೊಡ್ಡವರು ಯಾರೂ ಇಲ್ಲ. ಈ ಕತೆ ನಿಮಗೆ ಹೇಗೆನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.